ಮಧುವರೇ ಅಳ್ಬೇಡಿ ಮಧುವರೇ. ರೆವಿನ್ಯೂ ಬಗ್ಗೆ ಮತ್ತೆ ಕಾಂಟ್ರವರ್ಸಿ ಇದೆಲ್ಲ ಕೇಳಬೇಡಿ ಅಂತ ನಾವು ಶೂಟ್ ಮಾಡಿದ್ದೆ ತಪ್ಪು ಅನ್ನೋ ತರ ಮಾತಾಡ್ತಾ ಇದ್ದೀರಾ. 4 ಜನನು ಸೇರಿ ಮಮ್ಮಿ ಡ್ಯಾಡಿಗೆ ಯಾರು ಪ್ರ್ಯಾಂಕ್ ಮಾಡಬೇಕು. ಕಾಲಿ ಬಿಡಲಿ ಕಾಲಿ ಬಿಡು ಅವನಿಗೆ. Okay, let's go. Guys, finally ನಾವು ರೆಸಾರ್ಟ್ ಇಂದ ಹೊರಟ್ವಿ. It was a beautiful property and I loved interacting with the owner. It was very sweet. So ಈಗ ಇಲ್ಲಿಂದ ಆನ್ ಟೈಮ್ ಹೋಗಬೇಕು ಅಂತೇಳಿ ಮಧುವ್ರ ಮನೆಗೆ ಆನ್ ಟೈಮ್ ಹೋಗ್ತಾ ಇದ್ದೀವಿ. ಲೆಟ್ಸ್ ಗೋ. ಈಗ ಇಲ್ಲಿಂದ ಶೂಟ್ ಮುಗಿಸಿ ನಾವು ನಮ್ಮ ಮನೆಗೆ ವಾಪಸ್ ಊರಿಗೆ ಹೋಗಬೇಕು, ನಮ್ಮ ಮನೆಗೆ ಹೋಗಬೇಕು. ಗೈಸ್ ಇಲ್ಲಿಂದ 1 hour ತೋರಿಸ್ತಾ ಇದೆ. ಬನ್ನಿ, ಆನ್ ಟೈಮ್ ಅಂತೂ ಇರ್ತೀನಿ. ನಾನು 11 o'clock ಮ್ಯಾಕ್ಸಲ್ಲಿ ಇದ್ದೇ ಇರ್ತೀನಿ ಅಂತ ಹೇಳಿದೆ. 10:44 ತೋರಿಸಿದೆ ಹೋಗೋಕ್ಕೆ, ರೀಚ್ ಆಗೋಕ್ಕೆ. ಲೆಟ್ಸ್ ಗೋ. ಗೈಸ್ ಇನ್ನು 2 ನಿಮಿಷ ಇದೆ ಮಧುವ್ರ ಮನೆ. ಬಟ್ ನಮ್ಮ ಸಂಜು ಅವ್ರಿಗೆ ಒಂದು ಸ್ವಲ್ಪ ಔಟ್ಫಿಟ್ ಬೈ ಮಾಡೋದಿತ್ತು, ಅದಕ್ಕೆ ಬಟ್ಟೆ ಅಂಗಡಿ ಹುಡುಕ್ತಾ ಇದ್ದೀವಿ. ನೋಡಿ ಎಲ್ಲೂ ಸಿಗ್ತಾ ಇಲ್ಲ. ಬಟ್ಟೆ ಅಂಗಡಿ ಸಿಕ್ಕಿದ ತಕ್ಷಣ ಸಂಜೆಗೆ ಬಟ್ಟೆ ತೊಗೊಂಡು ಬೇಗ ಮಧುವ್ರ ಮನೆಗೆ ರೀಚ್ ಆಗಬೇಕು. 11 ಗಂಟೆ ಅಷ್ಟರಲ್ಲಿ ರೀಚ್ ಆಗ್ತೀವಿ. ಆಲ್ಮೋಸ್ಟ್ ರೀಚ್ ಆಗಿಬಿಟ್ಟಿದ್ದೀವಿ. ಬಟ್ ವಾಪಸ್ ಹೋಗ್ತಾ ಇದೀವಿ ಮತ್ತೆ ಬಟ್ಟೆ ಹುಡುಕೊಂಡು. ನಾವು ಬಟ್ಟೆ ತಂದಿಲ್ಲ, ಒಂದು ಟೀ ಶರ್ಟ್ ಪ್ಯಾಂಟ್ ಏನೂ ತಂದಿಲ್ಲ. ಖಾಲಿ ಕೈಯಲ್ಲಿ ಬಂದಿದ್ದಾನೆ. ಅದಕ್ಕೆ ಇಲ್ಲೇ ಬೈ ಮಾಡೋಣ ಅಂತ ಬಂದಿದ್ದು ಅಣ್ಣ. ಅದಕ್ಕೆ ಈಗ ಬೈ ಮಾಡೋಕ್ಕೆ ಹೋಗಿದ್ದೀನಿ. ಯಾವುದೋ ಅಂಗಡಿ ಸಿಕ್ತು, ಬಟ್ ಎಲ್ಲೂ ಸಿಕ್ಕಿಲ್ಲ. ಹುಡುಕಿ ಆನ್ ದ ವೇ ಫುಲ್ ರೆಸಾರ್ಟಿಂದ ಎಲ್ಲೂ ಬಟ್ಟೆ ಅಂಗಡಿ ಇರಲಿಲ್ಲ. ಎಲ್ಲ ಕ್ಲೋಸ್ ಆಗಿತ್ತು ಆ್ಯಕ್ಚುಲಾಗಿ. ಅಲ್ಲ ಈಗ ಓಪನ್ ಆಗೋ ಟೈಮ್ ಅಲ್ವಾ, ಹಂಗೊಂದು ಓಪನ್ ಆಗಿತ್ತು. ಈಗ ಹೋಗಿದ್ದಾನೆ ಒಳಗೆ. ತೊಗೊಂಡು ಬಂದಮೇಲೆ ಅವ್ರ ಮನೆಗೆ ಬನ್ನಿ. ನಂದೇನು ಸಂಜೆಯಿಂದನೇ ಲೇಟ್ ಆಗಿದ್ದು, ಇವತ್ತು ಸಂಜೆನೇ ಲೇಟ್ ಆಗಿರೋದು. ನನ್ನ ಲೈಫ್ ಯಾವಾಗ್ಲೂ ಸಂಜೆಯಿಂದನೇ ಲೇಟ್ ಆಗಿರೋದು. 1 hour ದಿ ಅದರ್ ವೇ ಸಂಜೆ ವಿಲ್ ಬಿ ದ ರೀಸನ್. ಒಂದು ಲೇಟ್ ಆಗಿ ಬಂದಿರ್ತಾನೆ, ಇಲ್ಲಾಂದ್ರೆ ವೆಯ್ಟ್ ಮಾಡ್ತಿರ್ತಾನೆ. ಯಾವಾಗ ಒಂದ್ಸರಿ ಅವ್ನು ಬೇಗ ಬಂದಾಗ ನಾನು ಲೇಟ್ ಆಗಿಬಿಟ್ಟಿರ್ತೀನಿ. ಅದು ಬಿಟ್ರೆ ಮ್ಯಾಕ್ಸ್ ಆಫ್ ದ ಟೈಮ್ ಅವಂದೇ. ಇವತ್ತು ನೋಡಿ ಇವಂದು ಇದೇ ರೀಸನ್. ಮನೆಗೆ ಇನ್ನು 2 ನಿಮಿಷ ಇದೆ ಅಂದಾಗ ವಾಪಸ್ ಬಂದ್ಬಿಡ್ವಿ. ಓಕೆ, ಏನ್ ಮಾಡಕ್ಕಾಗಲ್ಲ. ಫ್ರೆಂಡ್ಶಿಪ್ ಮಾಡ್ಕೊಂಡ್ಬಿಟ್ಟಿದೀವಿ. ಅರ್ಧ ಗಂಟೆ ಎಲ್ಲೇ ವೇಟ್ ಆಯ್ತು. ಬಟ್ಟೆ 2 ಜೋಡಿ ಬಟ್ಟೆ ತೊಳಕ್ ಅರ್ಧ ಗಂಟೆ ಮಾಡೋನೆ ಗೈಸ್, ಇನ್ನೂ ಬಂದಿಲ್ಲ. ಅದು ಯಾವ್ದು ಬಟ್ಟೆ ಹಾಕೊಂಡ್ ಬರ್ತಾವನೆ ನೋಡ್ಬೇಕು. ಬಂದ ನೋಡಿ. ಲೇ ಹೀರೋಯಿನ್ ಶಾ, ನನ್ನ ಲೈಫಲ್ಲಿ ಲೇಟ್ ಆಗಿರೋ ನಿಂದ ಕಣೋ ಎಲ್ಲ ಕಡೆ. ಲೈ ಇಲ್ಲಿ ನೋಡ ನೆನ್ನೆನೂ ನೀನೇ ರೀಸನ್ನು, ಇವತ್ತು ನೀನೇ ರೀಸನ್ನು. ಮನೆವರೆಗೂ ಹೋಗಿ ವಾಪಸ್ ಬಂದಿದ್ದೀವಿ, ನೆನ್ಪಿಟ್ಕೋಚಿನ. ಇವತ್ತು ಗೈಸ್ ಮಧುವರ್ ಬ್ಲಾಗಲ್ಲಿ ಏನಾದ್ರು ಇವ್ರು ಲೇಟ್ ಆಗಿ ಬಂದ್ರು ಇವತ್ತೂನು ಅಂತ ಹೇಳಿದ್ರು ಅಂದ್ರೆ ನಿಮಗೆ ರೀಸನ್ ಗೊತ್ತು. ಹಿಂದೆಗಡೆ ಬಿಹೈಂಡ್ ದ ಸೀನ್ ನೀವು ನೋಡಿದೀರಾ. ಬನ್ನಿ ಹೋಗೋಣ. ಅರ್ಧ ಗಂಟೆ ಏನೋ ಶಾಪಿಂಗ್ ಮಾಡಿದೆ. 10:30 ಇಲ್ಲಿ ಬಂದು ರೀಚ್ ಆಗಿದ್ ನಾವು. 10:55 ಆಗಿದೆ. ಸಾರಿ ಅಲ್ಲ ಕಣೋ, ಏನ್ ಮಾಡಿದೆ ಕೇಳ್ತಾ ಇರೋದು. ಓಕೆ, ಸ್ಟಿಚಿಂಗ್ ಮಾಡಿಸ್ತಾ ಇದ್ದೆ ನಿನ್ ಬಾಡಿ ಫಿಟ್ಟಿಂಗು. ಸೊ ಈಗ ಮಧು ಅವರು ಕಾಲ್ ಮಾಡಿ ನಾವಿನ್ನೂ ಹೊರಟಿಲ್ಲ, ಈಗ ಹೊರಟಿದ್ದೀವಿ ಅಂತ ಹೇಳೋಣ. ಹಲೋ ಮಧು ಅವ್ರ, ರೆಡಿನಾ ನೀವು? ಓಕೆ, ನಮ್ಗೆ ಇನ್ನೊಂದು 40 ನಿಮಿಷ ತೋರಿಸಿದ್ದು. ಓಕೆನಾ? ಸರಿ ಮಧು ಅವರೇ, ನಮ್ 41 ಈಗ ಹೊರಟಿವಿ ನಾವು. ಸ್ವಲ್ಪ ಲೇಟ್ ಆಗೋಯ್ತು, 9 ಗಂಟೆ ಹೊರಡ್ಬೇಕಿತ್ತು. ಓಕೆ ಸರಿ, ಆರಾಮಾಗಿ ರೆಡಿ. ಬೈಕೊಂಡಿರ್ತಾರೆ ಪಕ್ಕ ಮನ್ಸಲ್ಲಿ ಬೈಕೊಂಡಿರ್ತಾರೆ. ಈ ನನ್ನ ಮಗ ಇವನು ಹೆಂಗ್ ಲಾಗರ್ ಆಗ್ಬಿಟ್ಟ. ಒಂದು ದಿನಾನು ಟೈಮಿಗೆ ಬಂದಿಲ್ವಲ್ಲ ಇವನು 2 ದಿನದಲ್ಲಿ. ಹಲೋ, ಅದೇ ಮಧು ಅವರೇ, ಅದೇ ಹೊರಟಿದ್ದೀವಿ ಈಗ ಜಸ್ಟ್. ಸರಿ ಮಧು. 40 ಮಿನಿಟ್ಸ್ ಆಗುತ್ತೆ ಮಧು ಅವರೇ. 48 ತೋರಿಸ್ತಾ ಇದೆಯಾ? ಓಕೆ, ಬಾಯ್. ಗೈಸ್ ಈಗ ಅವ್ರು ರೆಡಿನೇ ಆಗಿಲ್ಲ ಅಂದ್ರೆ ಏನ್ ಮಾಡೋದು ನಾವು? ಅವ್ರು 11 ಗಂಟೆ ಇರಕ್ ಕೇಳಿದ್ದೆ ನಾನು. 11 ಗಂಟೆ ಇರ್ತೀನಿ ಅಂತ. 11 ಗಂಟೆ ಒಬ್ರು ಹೇಳಿ ಯಾಕೋ ನಿಮ್ ತಮ್ಮನ್ ಕೋಪ ಬರ್ಸ್ತಾರೆ. ಸಂಜಯ್ ಲೆಫ್ಟ್ ಇವನೇನ್ ಮೊನ್ನೆ ರೋಡಲ್ಲಿ ಬಂದಿದ್ನ? ಎಲ್ಲಿದ್ನೋ ಇವನು? ಇವನ ತಾನೇ ಓಡಿಸ್ಕೊಂಡ್ ಬಂದಿದ್ದು. ಯಾಕೋ ಯಾಕಲೇ ನನ್ನ ಮಗನೇ ನನ್ನ ತಮ್ಮ ಚೆನ್ನಾಗಿತ್ತು ಸಕ್ಕದಾಗಿ ಮಾಡಿದೆ. ಶರ್ಟ್
ಪಾಪ ಬೇಜಾರು ಮಾಡ್ಕೊಂಡು ಹೋಗ್ಬಿಟ್ಟ. ಸಾರಿ ಕೇಳೋಲ್ಲ ಈಗ ಬಾ ಕಾಲ್ ಕೈ ಹಿಡಿ ಬಾ ಒಂದೀಗ. ಅವ್ನು ಸಾರಿ ಹೇಳಲೇಬೇಕು ನೀನೀಗ. ಎಲ್ಲರೂ ಬಾರೋ ಸಾರಿ ಹೇಳು ಬಾರೋ ಬರೋಲ್ಲ ಈಗ ಬೇಗ ಬಾರೋ. ಸ್ವಲ್ಪ ಕತ್ತೆಲ್ಲ ಹೇಳ್ಕೊಂಡು ಹೋಗ್ತೀನಿ ಸ್ವಲ್ಪ ಬೇಜಾರು ಮಾಡ್ಕೋಬೇಡ. ಬಾ ಕಾಲಿಗೆ ಬೀಳೋಲ್ಲ ಕಾಲಿಗೆ ಬೀಳೋ ಅವನಿಗೆ. ಪಪ್ಪಿ ಕೊಡು. ಸಾರಿ ಚಿನ್ನ, ಬೇಜಾರು ಮಾಡ್ಕೊಬಿಡ ಚಿನ್ನ. ಕರೆಕ್ಟ್ ಆಗಲು ನಿಜವಾಗ್ಲೂ ಅಳ್ತಾವನಲ್ಲ ಸಂಜೆಲಿ. ಹಂಗ್ ರೇಗಿಸ್ಬೇಡ ಕಣ ಅವನ್ನ ಪಾಪ. ಆಯ್ತು ನೀವು ಮಾತಾಡ್ಕೊಂಬರ್ರ ನೀವಿಬ್ರು ಶಾರ್ಟ್ ಅವ್ರಿಬ್ರು ಶಾರ್ಟ್ ಮಾಡ್ಕೊಂಬರ್ಲಿ ಬಿಡಿ. ನಾವು ಜಾಸ್ತಿ ಮಾತಾಡೋದು ಬೇಡ. ನಮ್ಮಪ್ಪ ಎದ್ದು ಬಿದ್ದು ನಕ್ಬಿಟ್ಟು ಇನ್ನೂ ನಗ್ತಾನೆ ಅವ್ರೆ. ಎದ್ದು ಬಿದ್ದು ನಕ್ಬಿಟ್ಟು ಅವನ್ನ ರೇಗಿಸಿದಾಗ ಯಾಕಪ್ಪ ಕೆಂಬರ್ತಿದ್ಯಾ? ಸ್ಟೆಪ್ ಆಗ್ತಿದ್ದೀರಾ? ಪುಷ್ಪ 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 ಪುಷ್ಪರಾಜ್ ಅಂತ. ಹಾಂ ಫೋಟೋ ಆಯ್ತೇನೋ ಒಂದಾದ್ರ ಹ್ಯಾಂಡ್ ಶೇಕ್ ಮಾಡಿ. ಸಾರಿ ಹ್ಯಾಂಡ್ ಶೇಕ್ ಮಾಡ್ರಿ ಒಬ್ರಿಗೊಬ್ಬ. ಸರಿ ಸಾರಿ ಚಿನ್ನ. ಇಲ್ಲ ಹ್ಯಾಂಡ್ ಶೇಕ್ ಮಾಡಿದ್ರೆ ಅವ್ನು ಒಪ್ಕೊಂಡ ಅಂತ ಅರ್ಥ. ತಪ್ಕೊಡಿ. ಅವ್ನು ಹಿಂಗೆ ಯಾರು ರೇಗಿಸ್ಬೇಕು ರಿವರ್ಸ್ ಈಗ. ಅಯ್ಯೋ ರೆಡಿ ಆಗಿಲ್ಲ ಗಾಯ್ಸ್. ಇವತ್ತು ನಾವು ಟೈಮಿಗೆ ಬಂದಿದ್ದೀವಿ. ಇದು ತೋಳ ಬಂತು, ತೋಳ ಕತ್ತೆ ಆಗೋಯ್ತು. ಈಗ ಎದ್ದು ಬರ್ತಾವ್ರೆ ಇಟ್ಟಿದ್ದು ಭಯ ನಮಗೆ. ರಾತ್ರಿ ನಿದ್ದೆ ಬಂದಿಲ್ಲ. ಕರೆಕ್ಟ್ ಟೈಮ್ಗೆ ಇರ್ಬೇಕು ನಾನು. ಇಲ್ಲ ನೋಡಿ ಲಿಟ್ರಲಿ 11 o'clock ಅಂತ ಹೇಳಿದ್ದ 11 o'clock ಆಗಿ ಇಲ್ಲಿ ಎಂಟ್ರಿ. ನಾವು 10:30 ಬಂದಿದ್ವಿ. ನಮ್ ಸಂಜುದೇನೋ ಬಟ್ಟೆ ಇತ್ತು ಅದಕ್ಕೆ ವಾಪಸ್ ಹೋದ್ವಿ. ಗೈಸ್ ನಿಶಾ ಅವರು ನಾವು ಅರ್ಧ ಗಂಟೆ ಬೇಗ ಬಂದು ಇಲ್ಲಿ ನಿಂತ್ಕೊಂಡು ಕಾಯ್ತಿದ್ವಿ 11 ಆಗ್ಲಿ ಅಂತ. ಛೇ ನೋಡಿ ಗೈಸ್ ಇವರು ಎಷ್ಟು ಲೇಟ್ ಮಾಡಿದ್ದಾರೆ ನೋಡಿ ಗೈಸ್. ನಿಶಾ ಅವರು ಇನ್ನೂ ಓಡಾಡ್ತಾ ಇದ್ದಾರೆ. ಇಲ್ಲ ನಾವು ಕರೆಕ್ಟ್ ಟೈಮ್ ಹೊರಟ್ಬಿಟ್ವಿ. ನನ್ನ ಮಕ್ಕಳು ಲೇಟ್ ಇವಾಗ ಬರಲ್ಲ ಸುಮ್ಮನೆ ಹೇಳಿದ್ದಾರೆ ವ್ಲಾಗಲ್ಲಿ ಅಂತ. ಹೋಗ್ಲಿ ಅವ್ರು ರೆಡಿ ಆದ್ಮೇಲೆ ಕಂಟಿನ್ಯೂ ಮಾಡೋಣ. ಶಾರುಖ್ ಖಾನ್ ಅಂತೆ ಸಂಜಯ್ ನೋಡಿ. ನನ್ನ ಟೀ ಶರ್ಟ್ಗೆ ಹಾಕಿರೋದು, ನನ್ನ ಶರ್ಟ್ ಇವ್ನು ಹಾಕಿರೋದು. ನಾನು ಯಾವಾಗಾದ್ರೂ ಬಟನ್ ಬಿಸ್ತೀನಿ ನೋಡಿ. ಮತ್ತೆ ಹೋದ್ರು ಮತ್ತೆ ನಮ್ಮಲ್ಲಿ ಕಂಪ್ಲೇಂಟ್ ಮಾಡ್ತಿರ್ತೀವಿ ನಾವು. ಸರಿ ಆಯ್ತು ಒಂದು ನಿಮಿಷ. ಈಗ ಸಂಜೆ ಅವನೊಂದು ಮಾತು ಹೇಳ್ದ, ನಾನು ಅವ್ರು ಕಂಪ್ಲೇಂಟ್ ಮಾಡ್ತೀನಿ, ನಾನೇ ಹೊತ್ತು ಲೇಟೇ ಮಾಡ್ತಿರೋ ಥರ ಬರೀ ಅವ್ನ ಮೇಲೆ ಕಂಪ್ಲೇಂಟ್ ಮಾಡ್ತಿದ್ದೀನಿ ಅಂತ ಹೇಳ್ಬಿಟ್ಟು ಅವನು. ಸಂಜೆ ಸಾಯಿ ನೀನೇ ಹೇಳು. ನನ್ನ ತಮ್ಮ ಆಗಿ ಬಿಟ್ಟು ಟೀಮಲ್ಲಿ ವರ್ಕ್ ಮಾಡ್ತಿರೋನಾಗಿ ಟೀಮಲ್ಲಿ ತುಂಬ ಲೇಟ್ ಮಾಡಿ ಬರ್ತೀನಿ ಅಂತೇಳಿ ಟೈಮಿಗೆ ಬರ್ದೇ ಇರೋರು ಯಾರು? ಸಾಯಿ ಹೌದಾ? ನನ್ನ ಆನೆಸ್ಟ್ ಆಗಿ ಹೇಳು. ನಾನು ಸಂಜಯ್ ಕಂಪೇರ್ ಇಬ್ರು ಅಣ್ಣಗಿನ ಒಂದ್ ಕೈ ಜಾಸ್ತಿನೇ ಇದ್ದೀರಿ. ಅಣ್ಣ ಸಾಚ ಅಲ್ಲ ಅವ್ನು ಅಣ್ಣಗಿ ಅಲ್ಲ. ನೀನು ಕಮ್ಮಿ ಇಲ್ಲ. 8 ಗಂಟೆ ಕೇಳಿಲ್ಲಿ 8 ಗಂಟೆ ಎಲ್ಲ ನೈಟ್ ಹೇಳ್ತಾರೆ 8 ಗಂಟೆ ರೆಡಿ ಆಗ್ಬಿಡ್ಬೇಕು ಅಂತ. 9:30 ಮಲಗಿರ್ತಾನೆ. ನಮ್ಮ 7:30 ಮಲಗಿರ್ತೀನಿ ಅದಕ್ಕೆ. ಅವನು ಮತ್ತೆ 8 ಗಂಟೆ ನಮಗೆ ನಾವು ಬಂದಿರೋದು. ಅಲ್ಲ ಹೇಳು ಈಗ ನಿನ್ನ ಕಂಪೇರ್ ಮಾಡಿದ್ರೆ ಅವನೇ. ಇಲ್ಲ ನೀನೆ ನಮ್ಮ ಮನೀಶ್ ಕೇಳೋಣ. ಮನೀಶ್ ನಮ್ಮ ಜೊತೆ 2 ವರ್ಷದಿಂದ ಇದ್ದಾರೆ ಆಲ್ಮೋಸ್ಟ್. ಯಾರು ಹಾನೆಸ್ಟ್ ಆಗಿ ಹೇಳಿ, ಹಾನೆಸ್ಟ್ ಆಗಿ ಯಾವಾಗ್ಲೂ ನಾವು ವೆಯ್ಟ್ ಮಾಡಿರೋದು ಯಾರಿಗೆ? ಯಾರು ರಾನಾ? ನಾನು ಲೇಟ್ ಮಾಡ್ತೀನಿ. ಇಲ್ಲ ಹೇಳಿ ಮನೀಶ್ ಹೇಳು. ಆನೆಸ್ಟ್ ಆಗಿ ನಾನು ನೋಡಿರೋ ಪ್ರಕಾರ ಇವ್ರು ಲೇಟ್ ಮಾಡ್ತಾರೆ. ನ್ಯಾಯ ಮಾತಾಡ್ರಿ, ನಿಜ ಮಾತಾಡ್ರಿ, ನಿಜ ಮಾತಾಡ್ರಿ. ನಿಮ್ಮ ಪ್ರಕಾರ ಯಾರು ಲೇಟ್ ಮಾಡೋದು ನಮ್ಮ ಟೀಮಲ್ಲಿ? ಸಂಜಯ್. ನಿನ್ನ ಪ್ರಕಾರ ಲೇಟ್ ಮಾಡೋ ಟೀಮಲ್ಲಿ ಎಂಟು ಗಂಟೆ ಅಂತೀವ, 10 ಗಂಟೆ ಇವ್ರು ರೆಡಿ ಆಗದ, 1 ಗಂಟೆ ನೀನ್ ಬರೋದು. ಸೊ ಇಬ್ರು ಲೇಟ್. ಹಂಗಂದ್ರೆ ಲೇಟ್ ಯಾರು? ಇವಾಗ ಅಣ್ಣ ಬಂದ್ರು ಇವನು ಏನ್ ನನ್ನ ಮಗನು ಇವನು. ನನ್ನ ಟಿ ಶರ್ಟ್ ತೆಗಿ, ಸುಳ್ಳು ಹೇಳ್ತೀಯ, ತೆಗಿ ಟಿ ಶರ್ಟ್ ನ. ಬೇಕಾಗಿಲ್ಲ ತೆಗಿಯೋ, ನಂಗೆ ಹೊಟ್ಟೆ ಉಡ್ಸ್ಬಿಟ್ಟ ಇವನು. ನೋಡಿ ಗೈಸ್, ಈ ಕಾಲದಲ್ಲೂ 10 ಗಂಟೆಗೆ ಅವ್ರು ರೆಡಿ ಆಗಿದ್ರೆ 1 ಗಂಟೆ ಅದೇ ಟೈಮ್. ತೆಗಿ ಬೇಡ ತೆಗಿ. ನಾನು ಅಲ್ಲ, ಬೇಗ ನಾವು ರಾಂಗ್ಗಳು, ಬೇಗ ರೆಡಿ ಆಗ್ತೀವಲ್ಲ ನಾವು ರಾಂಗ್ಗಳು, ನೀವಿಬ್ರು ಕರೆಕ್ಟ್. ಹಲೋ, ಮಳೆ ನೋಡಿ ಏನು ಸಕ್ಕತ್ತಾಗಿದೆ. ಐ ವಾಂಟ್ ಅ ಹೌಸ್ ಲೈಕ್ ದಟ್ ಗೈಸ್. ಮುಂದೆ ಒಂದು ಸ್ವಲ್ಪ
ಗಾರ್ಡನ್ನು ಪೂಲ್ ಇದ್ಬಿಟ್ರೆ ನನ್ನ ಜೀವನದ್ದು ಅರ್ಧ ಕೆಲಸ ಮುಗೀತು. ನಾವು ಅಪ್ಪ ಅಮ್ಮನ ಕನಸನ್ನ ಪೂರ್ತಿ ಮಾಡ್ದಂಗೆ ಆಗ್ಬಿಡುತ್ತೆ. ಐ ನೀಡ್ ಟು ಡೂ ದಟ್. ಆದಷ್ಟು ಬೇಗ ಮಾಡಬೇಕು. ಮನೆ ಕಟ್ಟೋದು ಇನ್ನೊಂದು ಸ್ವಲ್ಪ ಡಿಲೇ ಆಗ್ಬೋದು. ಹೆಂಗಿತ್ತು ಪ್ರ್ಯಾಂಕ್? ಎಲ್ಲಿ 11 ಗಂಟೆ ಇರಲಿಲ್ಲ ಬ್ರೋ. 10:30 ಇಲ್ಲಿ ಬಂದ್ವಿ ನಾವು. ಸಂಜೆ ಮತ್ತೆ ಬಟ್ಟೆ ತಗೋಬೇಕು ಅಂತ. ಅದಕ್ಕೆ ಅವ್ನಿಗೋಗಿ ಬಟ್ಟೆ ತಗೊಂಡು ನಾನು ಕೆಳಗಡೆ ಇದ್ದು ವಾಯ್ಸ್ ವ್ಲಾಗ್ ಮಾಡ್ತಾ ಇದ್ರ ನನಗೆ ಕೇಳಿಸ್ತಾ ಇತ್ತು. ಅಲ್ಲಿ ವಾಶ್ರೂಮ್ ಅಲ್ಲಿ ಇದ್ದೆ. ಬಂದ್ಬಿಟ್ಟು ಸ್ಯಾಮ್ ಬ್ರೋ ಬಂದ್ರು ರೆಡಿ ಆದ್ರ ಅಂತಂದ್ರೆ ಇಷ್ಟ ಬೇಗ ಬಂದ್ಬಿಟ್ರ ಅಂತ. ನಾವು ಇವತ್ತು ಲೇಟಾಗಿ ಬಂದಿದ್ರೆ ಅಷ್ಟೇ ಕತೆ. ಆನ್ ಟೈಮ್ ಬಂದಿದ್ದಕ್ಕೆ ಒಳ್ಳೇದಾಯ್ತು. ಕೂದ್ಲಾಡ್ತೈತೆ. ಒಂದೇ ಕೂಡ ಅಲ್ಲಾಡ್ತೈತಲ್ಲ ಮೇಲೆ. ಮನೀಶ್ ಹಂಗೆಲ್ಲ ತೋರಿಸ್ಬೇಡಿ ಮನೀಶ್, ಬೇಜಾರಾಗುತ್ತೆ ನನಗೆ. ಸ್ವಲ್ಪ ಝೂಮ್ ಹಾಕಿ. ಓ ಇಷ್ಟು ಗಾಳಿ ಬರ್ತದೆ. ಇಲ್ಲ ಅವನ್ನ ಇದಕ್ಕೆ ಕರ್ಕೊಂಡು ಹೋಗ್ಬೇಕು ಅಂತಿದ್ದೀವಿ. ಎಲ್ಲಿ ಶಾದ? ಓಹೋ ಏನ್ ಲತ್ತೇನೋ ನೀನು. ಇದು ವರ್ಕ್ ಆಗ್ತಿಲ್ಲ. ಅಪ್ಪ ಹೋಯ್ತು, ಜಾಸ್ತಿ ಖಾಲಿ ಆಗೋಯ್ತು ಗೈಸ್. ಅವ್ರನ್ನ ಕರ್ಕೊಳ್ಬೇಕಾರೆ ಮದನವ್ರನ್ನ ಮತ್ತೆ ಮದನ್ರು ಮಾಡ್ತಾರಾ? ಅವ್ರು ಮಾಡ್ತಾರೆ. ಬಟ್ ನೀವು ಮಾಡಿ ನಾನು ಮಾಡಿದ್ರೆ ಪಾಪ ಆಗೋದಿಲ್ಲ, ಗೊತ್ತಾಗ್ಬಿಡುತ್ತೆ ಅಂತ. ಅವ್ರನ್ನೂ ಕರೀರಿ. ಬಟ್ ನಿಮ್ಗೆ ಗೊತ್ತಿದೆ, ನೀವು ಯಾರು ಹೇಳ್ಬಿಡಿ. ಇಲ್ಲ ಮದನ್ ಬ್ರೋ ಪ್ಲಾನ್ ಮಾಡಬೇಕು. ಒಂದು ನೀವೆಲ್ಲ ಸೇರಿ ನಮ್ಮ ಫ್ಯಾಮಿಲಿ ಮಾಡಬೇಕು, ಇಲ್ಲ ಅಂದರೆ ನಾವೆಲ್ಲ ಸೇರಿ ಎಲ್ಲರೂ ಮಾಡಬೇಕು. ಬ್ಯಾಂಕ್ ಮಾಸ್ಟರ್ ನೀವೇ ಅಲ್ಲ, ಮದುವೆ ಅವ್ರಿಗೆ ಇನ್ವಾಲ್ವ್ ಮಾಡ್ಕೊಳ್ಳೋದೇ ಬೇಡ ಅನ್ನೋ ಸಜೆಷನ್ ಇರೋದು ನನಗೆ. ಅಲ್ಲ ಅದು ಅವ್ರ ಪಾಪ ಈಗ ಕಾಂಪ್ಲಿಕೇಟ್ ಆಗಿದೆಯಾ ಬ್ಯಾಂಕ್? ಸ್ವಲ್ಪ ಬೇಸಿಕ್ ಇದ್ರು ಆದರೂ ಅವ್ರಿಗೆ ಎಫೆಕ್ಟ್ ಆಗಬಾರ್ದಲ್ಲ. ಅವ್ರನ್ನ ಇನ್ವಾಲ್ವ್ ಮಾಡ್ಬೋದಾಗಿದ್ರೆ ಏನು ಸಮಸ್ಯೆ ಇಲ್ಲ. ಪ್ಲ್ಯಾನ್ ಮಾಡಿ ಹೇಳ್ತೀನಿ ಏನು ಮಾಡೋದು. ನಾನು, ನೀನು, ಸಂಜಯ್, ಮಧು ಅವರು 4 ಜನನೂ ಸೇರಿ ಮಮ್ಮಿ ಡ್ಯಾಡಿಗೆ ಏನಾದ್ರು ಪ್ರ್ಯಾಂಕ್ ಮಾಡಬೇಕು ಇವತ್ತು. ಆಯಿತಾ? ಯೋಚನೆ ಮಾಡಿರಿ ಏನು ಮಾಡ್ಬೋದು ಅಂತ. ಜಗಳ ಮಾಡಿಬಿಡೋಣ. ಹಾಂ, ಜಗಳ ಮಾಡೋಣ. ಯಾರು ಬೇಜಾರು ಮಾಡ್ಕೊಂಬಿಟ್ರೆ? ಇಲ್ಲ, ಜಾಸ್ತಿ ಆಗಿದ ತಕ್ಷಣ ನಿಲ್ಲಿಸ್ಬಿಡೋಣ. ಹಾಂ, ಇಲ್ಲ ಅಪ್ಪ ಅಮ್ಮಂಗೆ ಅಭ್ಯಾಸ ಇದೆ ಪ್ರ್ಯಾಂಕು. ಒಂದು ಪ್ಲ್ಯಾನ್ ಮಾಡ್ತಾಯಿದ್ದೀವಿ ನಮ್ಮ ಅಪ್ಪ ಅಮ್ಮಗೆ. ನೀವೆಲ್ಲರೂ ಇನ್ವಾಲ್ವ್ ಆಗಿರ್ತೀರ. ನೀವು, ನಿಶಾ ಅವರು, ನಿಖಿಲ್ ಅವರು, ಮದನ್ ಅವರು, ಸಾಯಿಲ್, ಸಂಜೆ ಎಲ್ಲರೂ ಇನ್ವಾಲ್ವ್ ಇದ್ದೀರ. ನಾವು ಅಮ್ಮಗೆ ಪ್ರ್ಯಾಂಕ್ ಮಾಡಬೇಕು. ಜಗಳ ಮಾಡೋಣ. ಇಲ್ಲ, ನಾನು ಮತ್ತು ಮದನ್ ಬ್ರೋ, ಹಂಗೆ ಸಾಯಿಲ್ ಮತ್ತು ಮದನ್ ಬ್ರೋ ಹಂಗೇನಾದ್ರು ಮಾಡಿಬಿಟ್ರೆ ಯೋಚನೆ ಮಾಡಿ. ಸ್ವಲ್ಪ ಟೈಮ್ ತೊಗೊಳ್ಳಿ. ನಾವು ನೋಡ್ಬೋದು. ನಿಮ್ಮ ಪ್ರಾಬ್ಲಮ್ ಇಲ್ಲ ಹಂಗಂದ್ರೆ ಓಕೆ. ಏನಾದ್ರು ಯೋಚನೆ ಮಾಡೋಣ. ಓಕೆ, ಏನಾದರೂ ಒಂದು ರೀಸನ್ ಇಟ್ಕೊಂಡು ಜಗಳ ಆಡಬೇಕು. ಓ, ನೀವು ಇದ್ದೀರಲ್ಲ. ಬಕ್ರಾ ನಮ್ಮ ಅಪ್ಪ ಅಮ್ಮ. ನಿಮ್ಗೇನು ಪ್ರಾಬ್ಲಮ್ ಇಲ್ಲ ಅಲ್ವಾ? ಹೆಲ್ತ್ ವೈಸು ಏನು ಪ್ರಾಬ್ಲಮ್ ಇಲ್ಲ. ಜಾಸ್ತಿ ಕಿರ್ಚಾಡ್ಬಿಡಿ, ಆಮೇಲೆ ಕಮೆಂಟಲ್ಲಿ ನನಗೆ ಬೈತಾರೆ. ನೀವು ಹೇಳಿ ಏನು ಹೇಳ್ಬೋದು ಅಂತ. ಹಿಂಗೆ ಇದಾಗುತ್ತೆ ಅಂತ ಹಿಂಗೆ ಹೇಳೋದು. ಚೆನ್ನಾಗಿ ನಗ್ನಗ್ತಾ ಇದ್ದವ್ರು ಹಿಂಗೆ ಮಾಡ್ತವ್ರು. ನೀವೇನಾದ್ರು ಜೋಕ್, ನಾನೇನಾದ್ರು ಜೋಕ್ ಮಾಡ್ತೀನಿ, ಅವಾಗ ನೀವೇನಾದ್ರು ಅವಾಗೆಲ್ಲ ಅಫೆಂಡ್ ಆಗ್ಬಿಡಿ. ನೀವೇನಾದ್ರು ಪ್ರೆಗ್ನೆಂಟ್ ಲೇಡಿಗೆ ಟೆನ್ಷನ್ ಕೊಡ್ತಾ ಇರೋಂಥ ಅಮ್ಮ ಫುಲ್ ಪ್ರ್ಯಾಂಕ್ ಆಗ್ಬಿಡ್ತಾರೆ ಅಂತ. ಅದೇ ನಿಮ್ಗೇನು ಪ್ರಾಬ್ಲಮ್ ಇಲ್ಲ ತಾನೆ? ಪಕ್ಕ ಓಕೆ, ಚೆನ್ನಾಗಿದೆ. ಮೊನ್ನೆ ಒಂದು ಪ್ರ್ಯಾಂಕ್ ಮಾಡಿದ್ದಾರೆ. ಹೌದಾ? ಎಕ್ಸ್ಪೀರಿಯನ್ಸ್ ಇದೆ. ನಿಖಿಲ್ ಬ್ರೋನ್ ಕೇಳಿದೆ, ಅವರು ಫುಲ್ ಸೈಡಾಗಿ ಹೋಗ್ಬಿಟ್ರು. ನನಗೆ ಕಷ್ಟ ಆಗಲ್ಲ ಅಂತ. ವಿಷಯ ಅವ್ರು ಫುಲ್ ಕಿರ್ಚಾಡ್ಬೇಕಾಯ್ತಾ? ನೀವು ಫುಲ್ ಕಿರ್ಚಾಡಬೇಕು. ಹೆಂಗ್ರಿ ಹೇಳ್ತೀರಾ ಹಂಗೆಲ್ಲ ಅಂತೆಲ್ಲ. ಹಾಂ, ನನಗೆ ನಮ್ಮ ಟೀಮವ್ರಿಗೆ ಎಲ್ರಿಗೂ ಗೊತ್ತು, ನಮ್ಮ ಅಪ್ಪ ಅಮ್ಮಂಗೆ ಗೊತ್ತಿಲ್ಲ ಅಷ್ಟೇ. ಆಯಿತಾ? ನಂದು ಅದೇ ಕತೆನೇ, ನಂದು ಅದೇ. ಹೌದು, ಹಂಗಾರೆ ನೀವು ರೂಮ್ಗೆ ಹೋಗ್ಬಿಡಿ ನೀವು. ಬಟ್ ಅದೇ ಕ್ಯಾಮ್ರಾನ ಎಲ್ಲೆಲ್ಲ ಆಗುತ್ತೆ, ನೀವು ನಿಮ್ಮ ಕಡೆಯಿಂದ ಇಟ್ಟಿರಿ, ನಾನು ಇಡ್ತಿರ್ತೇನೆ. ಸೊ ನಾವು ಆಲ್ಮೋಸ್ಟ್ ಒಂದು 2-3 ಬ್ಲಾಗ್ ಇತ್ತು. ಮಧು ಅವ್ರದ್ದು ಬ್ಲಾಗ್, ನಮ್ಮದು ಬ್ಲಾಗ್, ಮದನ್ ಅವ್ರದ್ದು ಬ್ಲಾಗ್ ಎಲ್ಲ ಇತ್ತು. ಅದು ಮುಗಿಸಿ ನಾವು ಕುಕ್ಕಿಂಗ್ ಬ್ಲಾಗ್ ಮಾಡಬೇಕು ಅಂತಿದ್ವಿ. ಸೊ ಮತ್ತು ಇದು ಮದುವೆ ಪ್ರ್ಯಾಂಕ್ ಮಾಡಬೇಕು ಅಂತಿದ್ವಿ. ಇಲ್ಲಿ ನೋಡಿದ್ರೆ ಜೋರು ಮಳೆ. ಕುಕ್ಕಿಂಗ್ ಬ್ಲಾಗು ನಾವು ಆಚೆ ಹೋಗ್ಬಿಟ್ಟು ಮಾಡಬೇಕು ಅಂತಿದ್ದು. ನೋಡಿ ಮಳೆ ಹೆಂಗೆ ಕಾಣ್ತದೆ, ತೋರಿಸ್ತೀನಿ ನೋಡಿ. ಹಾಂ, ನೋಡಿ ಯಾವ ರೇಂಜಿಗೆ ಮದನ್ ಬ್ರೋ ಕಾಣ್ತವ್ರು, ಮಳೆ ಕಾಣ್ತಾ ಇಲ್ಲ. ಏನು ಜೋರು ಮಳೆ ಹೊಡಿತಾ ಇದೆ. ನನ್ನ ಪ್ರಕಾರ ಆಚೆ ಮಾಡೋಕ್ಕಾಗಲ್ಲ. ನಾವು ಅಲ್ಲಿ ಒಂದು ಜಾಗ ಇದೆಯಲ್ಲ, ಗ್ರೀನ್ರಿ ಜಾಗ ಇದೆಯಲ್ಲ, ಅಲ್ಲೋಗಿ ಮಾಡ್ಬೋದು ಅಂತ ಅಂದ್ಕೊಂಡ್ವಿ. ಅದು ಬಿಟ್ಟರೆ ಬ್ಯಾಕ್ ವಾಟರ್ಸಲ್ಲಿ ಮಾಡಬೇಕು ಅಂತ ಪ್ಲ್ಯಾನ್ ಇತ್ತು. ಬಟ್ ತುಂಬ ದೂರ ಆಗಿಬಿಡುತ್ತೆ ಅಂತೇಳಿ ಇಲ್ಲೇ ಮಾಡೋಣ ಅಂದ್ಕೊಂಡ್ವಿ. ಬಟ್ ಇಲ್ಲಿ ಜೋರು ಮಳೆ.
ನೋಡೋಣ ಏನಾಗುತ್ತೆ ಅಂತ. ನಾಳೆ ವ್ಲಾಗಲ್ಲಿ ನೋಡಿ, ನಾಳೆ ವ್ಲಾಗಲ್ಲಿ ಕುಕಿಂಗ್ ವ್ಲಾಗ್ ಬರುತ್ತಾ ಇಲ್ವಾ ಅಂತ ಪ್ಲಾನ್ ಮಾಡ್ತಾ ಇದ್ದು. ನೋಡೋಣ ಏನಾಗುತ್ತೆ ಅಂತ. ಚೆನ್ನಾಗಿದೆ ಕ್ಯಾಮ್ರಾ ಇದೆ, ತೊಗೋಬೇಕು ವೇಸ್ಟ್ ನಾವೊಂದು. ಬಟ್ ಯೂಸ್ ಮಾಡ್ತೀವಲ್ಲೋ ಗೊತ್ತಿಲ್ಲ, ಅದೇ ಪ್ರಾಬ್ಲಮ್. ಚೆನ್ನಾಗಿದೆಯಾ ಅಂತ ನಾನು ಫೋನಲ್ಲಿ ಅಲ್ಲಿದೆ ಕೊಡಮ್ಮ. ಗೈಸ್, ಸೊ ಫೈನಲಿ ನಾವು ಇನ್ನೊಂದು 10 ನಿಮಿಷದಲ್ಲಿಂದ ಹೊರಡ್ತಾ ಇದ್ದೀವಿ. ಖುಷಿ ಆಯಿತು ಮಧುವ್ರನ್ನ ಮೀಟ್ ಮಾಡಿದ್ದು. ಬಟ್ ನಂಗೆ ರೆವೆನ್ಯೂ ನೀವು ಕೇಳಿದ್ದು ನಂಗೆ ಇಷ್ಟ ಆಗಿಲ್ಲ, ಸ್ವಲ್ಪ ಬೇಜಾರಾಯಿತು. ರೆವೆನ್ಯೂ ಕೇಳಬಾರ್ದಿತ್ತು, ಅದಕ್ಕೆ ಸೇಫ್ಟಿಗೆ ಬ್ಲಾಗ್ ಮಾಡ್ಕೋತಾ ಇದ್ದೀನಿ ನಾನು. ಅದೇ ನನ್ನ ರೆವೆನ್ಯೂ ಕೇಳಿದ್ರಲ್ಲ ಅದು. ನಿಮ್ಗೆ ಇಷ್ಟ ಇಲ್ಲ ಹೇಳಕ್ಕೆ ಅನ್ನೋದಿದ್ರೆ ಅಲ್ಲೇ ಹೇಳ್ಬೇಕಿತ್ತು. ನಾನು ಇಲ್ಲ, ಐ ಜಸ್ಟ್ ವಾಂಟೆಡ್ ಟು ವ್ಲಾಗ್ ಆ್ಯಂಡ್ ಕೀಪ್ ಇಟ್. ಒಂದ್ಸರಿ ಹೇಳ್ಬಿಡೋಣ ಅಂತಷ್ಟೇ. ಈಗ ಹಾಕ್ಬಾರ್ದ ಅದನ್ನ? ಅಲ್ಲ, ಬಟ್ ಹಾಕೋದು ಬೇರೆ, ಬಟ್ ಕೇಳಬಾರ್ದಿತ್ತು ಒಂದು ಯೂಟ್ಯೂಬರ್ ಆಗಿ ಅಂತಷ್ಟೇ. ಸರಿ ಬಿಡಿ, ಆಯ್ತು. ನಾನೇನೋ ನೀವು ಫ್ರೆಂಡ್ಲಿ ಅಲ್ಲ ತುಂಬಾ ಹೇಳ್ತೀರಾ ಅಂತ. ಹೌದು, ಬಟ್ ರೆವೆನ್ಯೂ ಅದೇ ಅದೇ ಈಗ ಹೇಳ್ತಾ ಬ್ಲಾಗ್ ಅಪ್ಲೋಡ್ ಮಾಡಲ್ಲ ಬಿಡಿ. ಕೇಳಿ ತಪ್ಪು ಅಂತ ಹೇಳಿಲ್ಲ ಅಷ್ಟೇ. ಏನಿಲ್ಲ, ಬೇಜಾರು ಮಾಡಿ ಬ್ಲಾಗ್ ಅಪ್ಲೋಡ್ ಮಾಡಿ, ಬಟ್ ರೆವೆನ್ಯೂ ಕೇಳಿದ್ದು ತಪ್ಪು ಅಂತ ಬೇಜಾರು ಮಾಡಿ ಕೇಳಿದ್ದು ತಪ್ಪು ಅಂತ ಬ್ರೋ. ಅಲ್ಲ, ಬ್ಲಾಗ್ ಅಪ್ಲೋಡ್ ಮಾಡಿ, ಬಟ್ ರೆವೆನ್ಯೂ ಕೇಳಿದ್ದು ತಪ್ಪು ಅಂತ. ಸರಿ ಬಿಡಿ ಬ್ರೋ, ಆಯ್ತು. ಸಾರಿ, ಕೇಳಲ್ಲ. ಸಾರಿ ಅಲ್ಲ ಮಾಡಿ, ಹೋಗ್ಬೇಕಾದ್ರೆ ನೋಡೋಣ. ಈಗ ನೀವು ನಮ್ಮನ್ನ ಕೇಳಿದ ತಕ್ಷಣ ನಾವು ಕ್ಯಾಶುಯಲ್ ಆಗಿ ಹೇಳ್ತೀವಿ ಅಲ್ವಾ? ಯಾವ್ದ್ರ ಬಗ್ಗೆ? ನಿಮ್ದು ಎಷ್ಟು ಬಂದಿತ್ತು ಮದುವೆ ಟೈಮಲ್ಲಿ ಅಂತ? ಅದು ಫಸ್ಟ್ ನೀವು ಕೇಳಿದ್ಮೇಲೆ ಕೇಳಿದಾಗ ಅದೇ ನೋಡಿ, ಅದಾದ್ಮೇಲೆ ನಾನೇನೋ ಅದ್ರ ಬಗ್ಗೆ ಬ್ಲೇಮ್ ಮಾಡಲಿಲ್ಲ. ಆಯ್ತು, ಸಾರಿ. ಅದೇ ನನಗೆ ಹೇಳಬೇಕು ಅನಿಸ್ತು, ಹೇಳಿದೆ ಅಷ್ಟೇ. ಇಲ್ಲ 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 ಏನಿಲ್ಲ. ನಿಮ್ಗೆ ಓಕೆ ಅಲ್ವಾ ಎಲ್ಲ? ಏನು ಪ್ರಾಬ್ಲಮ್ ಇಲ್ಲ, ಏನು ಪ್ರಾಬ್ಲಮ್. ಅದೇ ಅದಕ್ಕೇನೆ ರೆವೆನ್ಯೂ. ಈಗ ಎಲ್ರದ್ದು ಕೇಳ್ತಾ ಇರ್ತಾರೆ ಹಂಗೆ. ಯೂಶುವಲ್ ಆಗಿ ನಮ್ದು ಓಡಿಸ್ತಾರೆ, ನಿಮ್ದು ಓಡಿಸ್ತಾರೆ, ಎಲ್ರದ್ದು ಓಡಿಸ್ತಾ ಇದ್ರು. ಸೊ ಒಂದು ಕ್ಯೂರಿಯಾಸಿಟಿಯಿಂದ ಕೇಳಿದೆ ಅಷ್ಟೇ. ನಿಮ್ಗೆ ಇಷ್ಟೊಂದು ಬೇಜಾರಾಗುತ್ತೆ ಅಂತ ನಂಗೆ ಗೊತ್ತಿರಲಿಲ್ಲ. ಇವಾಗ ನಮಗೆ ಫುಲ್ ವಿಡಿಯೋ ಅಪ್ಲೋಡ್ ಮಾಡೋಕ್ಕೂ ಮನಸ್ಸಾಗಲ್ಲ ಬಿಡಿ. ಈಗ ಹೋಗ್ತಾ ಬೇಜಾರು ಮಾಡ್ಕೊಂಡು ಹೋಗೋದು ಬೇಡ. ಅದೇ ನಾನು ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ ಅಷ್ಟೇ, ಈ ಥರ ಮಾಡಿ ಅಂತ. ಹಂಗೆ ಬೇಡ. ಈಗ ನೀವು ಎಫರ್ಟ್ಸ್ ಹಾಕಿದ್ದೀರಾ, ಚೆನ್ನಾಗಿರಲ್ಲ ಆ ಥರ. ಎಫರ್ಟ್ ಮ್ಯಾಟ್ರ್ ಅಲ್ಲ, ಎಫರ್ಟ್ ಮ್ಯಾಟ್ರ್ ಅಲ್ಲ. ಇವಾಗ ನೀವು ಅಷ್ಟು ಓಪನ್ ಆಗಿ ಹೇಳ್ತಿದ್ರಲ್ಲ ನನಗೆ ಇಷ್ಟ ಆಗಿಲ್ಲ ಅಂತ. ನಿಮ್ಗೆ ಇಷ್ಟ ಇಲ್ಲ ಅಂದಮೇಲೆ ನಾನು ಅದು ಹೆಂಗೆ ಹಾಕೋಕ್ಕಾಗುತ್ತೆ? ಹಂಗಲ್ಲ ಅಂದರೆ ನಾನು ಹೇಳ್ತಾ ಇರೋದು, ಅದು ಕೇಳಬಾರ್ದಿತ್ತು, ಕೇಳ್ಬಿಟ್ಟಿದ್ದೀರಾ, ಅದೊಂದು ಪಾರ್ಟ್ ಕಟ್ ಮಾಡಿ ಅಂತ. ಅದೇ ಅದಕ್ಕೇನೆ ರೆವೆನ್ಯೂ. ಈಗ ಎಲ್ರದ್ದು ಕೇಳ್ತಾ ಇರ್ತಾರೆ ಹಂಗೆ. ಯೂಶುವಲ್ ಆಗಿ ನಮ್ದು ಓಡಿಸ್ತಾರೆ, ನಿಮ್ದು ಓಡಿಸ್ತಾರೆ, ಎಲ್ರದ್ದು ಓಡಿಸ್ತಾ ಇದ್ರು. ಸೊ ಒಂದು ಕ್ಯೂರಿಯಾಸಿಟಿಯಿಂದ ಕೇಳಿದೆ ಅಷ್ಟೇ. ನಿಮ್ಗೆ ಇಷ್ಟೊಂದು ಬೇಜಾರಾಗುತ್ತೆ ಅಂತ ನಂಗೆ ಗೊತ್ತಿರಲಿಲ್ಲ. ಇಟ್ಸ್ ಓಕೆ, ಡಿಲೀಟ್ ಮಾಡಿಬಿಡಿ, ಅದೊಂದು ಪಾರ್ಟ್ ಬೇಡ. ಇಲ್ಲ, ವಿಡಿಯೋನೇ ಬೇಡ ಅಂತಲ್ಲ, ಈಗ ಎಲ್ಲರೂ ಎಫರ್ಟ್ಸ್ ಹಾಕಿದ್ದೀವಿ. ಓಕೆ. ಇಲ್ಲ ಅವ್ರು ಅದಕ್ಕೂ ಮುಂಚೆನೇ ನನಗೆ ಹೇಳಿದ್ರು ಆಂಟಿ, ಇದು ರೆವಿನ್ಯೂ ಬಗ್ಗೆ ಮತ್ತೆ ಕಾಂಟ್ರವರ್ಸಿ ಇದೆಲ್ಲ ಕೇಳಬೇಡಿ ಅಂತ. ಅದಕ್ಕೆ ನಾನು ಯೋಚನೆ ಮಾಡ್ತಾ ಇದ್ದೆ, ಅಲ್ಲಿ ಕೇಳೋದ. ನನಗೆ ಮೆಸೇಜ್ ಹಾಕಿದ್ದೆ ಕೇಳಬೇಡಿ ಅಂತ, ಬಟ್ ನೀವು ಮತ್ತೆ ಅದನ್ನ ಕ್ಯಾಮ್ರಾ ಮುಂದೆ ಕೇಳಿದ್ರೆ ನಂಗೆ ಏನು ಹೇಳಬೇಕು ಗೊತ್ತಾಗಿಲ್ಲ. ಹೋಗ್ತಾ ಬೇಜಾರು ಮಾಡ್ಕೊಂಡು ಹೋಗೋದು ಬೇಡ. ನಾನು ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ ಅಷ್ಟೇ, ಈ ಥರ ಮಾಡಿ ಅಂತ. ಇಷ್ಟೊತ್ತು ಎಲ್ಲ ಫ್ರೆಂಡ್ಲಿ ಹೋಗೋ ಟೈಮಲ್ಲಿ ಈ ಥರ ಏನೋ ಒಂದು ಹೇಳ್ಬಿಟ್ಟು ಬೇಜಾರು. ಅದು ಪ್ರಾಬ್ಲಮ್ ಆಗುತ್ತೆ ರೆವೆನ್ಯೂ, ಅದಕ್ಕೆ ಅಷ್ಟೇ. ನಾವು ಅಲ್ಲೇ ದೀಪ ಹಾಕ್ತಿದ್ವಿ, ಅದು ನಮಗೆ ಗೊತ್ತು. ಬಟ್ ನೀವು ಅದನ್ನ ಪದೇ ಪದೇ ಹೇಳಿ ನಮಗೆ ನಾವು ಶೂಟ್ ಮಾಡಿದ್ದೆ ತಪ್ಪು ಅನ್ನೋ ಥರ ಮಾತಾಡ್ತಾ ಇದ್ದೀರಾ. ಇಲ್ಲ ಹಂಗೆಲ್ಲ ಏನಿಲ್ಲ, ಶೂಟ್ಸ್ ಮಾಡಿದ ತಪ್ಪು ಅಂತೇನಿಲ್ಲ. ನಾನು ಸಂಜೆ ಎಲ್ಲ ಮಾತಾಡ್ಕೊಡ್ವಿ ಅದಕ್ಕೆ, ರೆವೆನ್ಯೂ ವಿಷಯಕ್ಕೆ. ಇಲ್ಲ, ಅವರೇ ರೆಡಿ ಇದ್ರು, ಟ್ರೂತ್ ಪರವಾಗಿಲ್ಲ ಹೇಳಿ, ಏನೇ ಇದ್ರು ಹೇಳಿ ಅಂದ್ರಲ್ಲ, ಅದಕ್ಕೆ ನಾನು ಕೇಳಿದೆ ಕ್ಯಾಶುವಲ್ ಆಗಿ ತೊಗೊತಾರೆ ಅಂತ. ನೀವು ಇಷ್ಟೊಂದು ಬೇಜಾರು ಅರ್ಥ ಮಾಡ್ಕೊಳ್ಳಿ ಏನ್ ಹೇಳ್ತಾ ಇದ್ದೀನಿ ಅಂತ. ಇಲ್ಲ ಅಂದ್ರೆ ಆಯ್ತು, ಯಾರು ವ್ಲಾಗ್ ಹಾಕೋದ್ ಬೇಡ ಬಿಡಿ. ಆಯ್ತು, ನಮ್ಮ 3 ಜನ ಸರಿ ಬಿಡಿ, ಆಯ್ತು, ಬೇಡ ಬಿಡಿ, ಆಯ್ತು, ನಾವು ಹಾಕಲ್ಲ, ನೀವು ಹಾಕ್ಬಿಡಿ ಬಿಡಿ.
ಬೇಡ. ನೀವು ಎಲ್ಲರೂ ಎಫರ್ಟ್ ಹಾಕಿದೀವಿ, ಅದು ಒಂದು ಹೌದು, ಎಲ್ಲರೂ ಎಫರ್ಟ್ ಹಾಕಿದೀವಿ ಮನೀಶ್. ಇವಾಗ ಅವ್ರು ಪದೇ ಪದೇ ಅದನ್ನ ನನ್ಗೆ ಹೇಳ್ತಾನೆ ಇದ್ರೆ ನನ್ಗೆ ಅದು ಒಂಥರ ಅನ್ಸುತ್ತೆ. ಓಕೆ, ನಾನು ಕೇಳಿದೆ ತಪ್ಪಾಯ್ತಾ ನಿಖಿಲ್ ಬ್ರೋನ್ ಕರೀರಿ, ಅವ್ರು ಮಾತಾಡ್ರೆ ಸರಿ ಹೋಗುತ್ತೆ. ನಾನು ಮಾಡಿರೋದಲ್ವಾ, ಅವ್ರೇನು ಮಾತಾಡ್ತಾರೆ ಬಿಡಿ. ಆಯ್ತು ಬಿಡು ನಿಶಾ, ನೀನೇನು ಅಪ್ಲೋಡ್ ಮಾಡಬೇಡ. ಇಲ್ಲ ಆ ಥರ ಅಲ್ಲ, ಈಗ ಹೋಗ್ತಾ ವೈಮನಸ್ಯ ಮಾಡ್ಕೊಂಡು ಬೇಜಾರು ಮಾಡ್ಕೊಂಡು ಹೋಗೋದು ಅದೇ ಚೆನ್ನಾಗಿದೆ. ದಟ್ಸ್ ವಾಟ್. ಹೋಗೋ ಟೈಮಲ್ಲಿ ಹಿಂಗೆ ಹೇಳಿದ್ರಲ್ಲ, ನೀನು ಏನು ಅದು ವಿನೋದ್ಗೆ ಹೇಳೋದೇನು ಎಡಿಟ್ ಮಾಡಬೇಡ ಅಂತ. ನೀವು ಹಾಕೊಳ್ಳಿ ಬ್ರೋ, ನಮ್ಗೆ ಇಲ್ಲ ಇಲ್ಲ ಹಂಗೆಲ್ಲ ಏನಿಲ್ಲ, ನೀವು ಹಾಕೊಳ್ಳಿ. ನನ್ಗೆ ಹೋದ್ರೆ ನನಗೂ ಏನೋ ಪ್ರ್ಯಾಂಕ್ ಮಾಡ್ತಾ ಇದ್ದಾನೆ ಅನಿಸ್ತಾ ಇದ್ದೀರಾ ನೀವು ಮಾತಾಡೋದು. ಈ ಪ್ರ್ಯಾಂಕ್ ನಿಜ, ನನಗೂ ಪ್ರ್ಯಾಂಕ್ ಮಾಡ್ತಿದ್ದಲ್ಲ ನಿಜನಾ ಹೇಳಿ ಕರೆಕ್ಟಾಗಿ. ಅಲ್ಲ ನಿಜ, ನಾನು ಇದನ್ನ ಸೇಫ್ಟಿಗೆ ರೆಕಾರ್ಡ್ ಮಾಡ್ಕೊತಾ ಇದ್ದೀನಿ. ನೀವು ಆಮೇಲೆ ಮುಂದೆ ಅಲ್ಲ, ಯೂಶಲಿ ಅವ್ರ ಫ್ಯಾಮಿಲಿ ಮೆಂಬರ್ಸ್ ಜೊತೆ ಪ್ರ್ಯಾಂಕ್ ಮಾಡ್ತಾರೆ, ನಮ್ಮ ಹತ್ರ ಮಾಡಿ ಸಿಗುತ್ತೆ ಅವ್ರಿಗೆ. ಬ್ಯಾಂಕ್ ಎಲ್ಲ ಅಲ್ಲ, ರೆವೆನ್ಯೂ ಮುಂದೆ ಪೋಸ್ಟ್ ಮಾಡಿಬಿಟ್ರೆ. ಅಲ್ಲ, ನೀವು ತಮಾಷೆ ಮಾಡ್ತಾ ಇದ್ದೀರಾ, ಸೀರಿಯಸ್ ಆಗಿ ಹೇಳ್ತಾ ಇದ್ದೀರಾ? ಪ್ರೂಫ್ ಬೇಕಾ ನಿಮಗೆ? ಆಂಟಿ ಸೀರಿಯಸ್ ವಿಚಾರದಲ್ಲೂ ನಗ್ತವ್ರೆ ನೋಡಿ. ನಿಮ್ಮ ಮಗ ಹೆಂಗಂದ್ರು ನನಗೆ. ಆಂಟಿ, ನಾವು ನಿಮ್ಮ ಇವಾಗ ಮನೆಗೆ ಏನದು? ಬರ್ಬೇಕು ಅನ್ಕೊಂಡಿದ್ವಿ ಆಂಟಿ. ಇದಕ್ಕೆ ಮನೆಗೆ ಬರೋದಕ್ಕೆ ಅದಕ್ಕೇನು ಸಂಬಂಧ? ನೀವು ಯಾಕೆ ಬಗ್ಗೆ ಮಾಡ್ತಾ ಇದ್ದೀರಾ? ಬಿಡಿ ಬಿಡಿ ಬಿಡಿ, ಕಟ್ ಈ ಮಾಡಿ. ತರ ಬೇಜಾರ್ ಮಾಡ್ಕೊಂಡೆಲ್ಲ ಹೋಗ್ಬೇಡಿ, ಕುತ್ಕೊಳ್ಳಿ ಒಂದ್ ನಿಮಿಷ. ಅಲ್ಲ ಅದೊಂದು ಸರಿ ಆಯ್ತು, ಮಾಡ್ಕೊಳ್ಳಿ. ನೀವು ಹಾಕೊಳ್ಳಿ ಅಂತ ಅಂದ್ರೆ ಅದೇ ನೀವು ಬೇಜಾರಾಗೋಂಗಿದ್ರೆ ಹಾಕೊಳ್ಳಿ ಅಂತ ಕೊಡೋದು. ಇದೇನು ಹೇಳಿ, ಅಲ್ಲ ನೋಡಿ, ನೀವು ಹೆಂಗಂತೀರ, ನಾವು ಪ್ರೂಫ್ಗೆ ಸೇಫ್ಟಿ ರೆಕಾರ್ಡ್ ಮಾಡ್ಕೊತೀವಿ ಅಂತ ಹೇಳ್ತೀರಾ. ಸೇಫ್ಟಿಗೆ ಅಂದ್ರೆ ಆ ಥರ ಅಲ್ಲ. ಬೇಡ ಬಿಡಿ, ಇಷ್ಟೆಲ್ಲ ಹೇಳಿದ್ಮೇಲೆ ನಾವು ಇನ್ನೇನು ಬರ್ದು ಅಂತ. ಬಟ್ ಇದು ನೀವು ಪದೇ ಪದೇ ಹೇಳ್ತಾ ಇರೋದು. ಬಿಕಾಸ್ ನನ್ನ ಕಡೆಯಿಂದ ಹೇಳ್ಬೇಕಲ್ಲ, ಈಗ ಒಂದು ವಿಷಯ ಇರುತ್ತೆ ಒಂದ್ಸಲ ಹಾಕ್ಬೇಡಿ ಹೇಳಿದ್ರಿ, ಅಂತ. ಬಟ್ ನೀವು ಪದೇ ಪದೇ ಹೇಳ್ತಾ ಇದ್ದೀರಾ. ಇವಾಗ ನೀವೇ ಅರ್ಥ ಮಾಡ್ಕೊಳ್ಳಿ. ನಾವೇನಾದ್ರು ನಿಮಗೆ ಪದೇ ಪದೇ ಹೇಳ್ತಿದ್ರೆ ನಾವೇನೋ ಅವ್ರಿಗೆ ಇಷ್ಟ ಆಗದಿರೋದು ಮಾಡ್ತಿದ್ದೀವೇನೋ ಅನ್ನೋ ಥರ ಅನಿಸುತ್ತೆ. ಬಿಡು, ಅದೇನು ಕೇಳ್ಬಿಟ್ಟವ್ರೆ ಆಯ್ತು. ನೀನು ಅವಾಗ ಹೇಳ್ಬೇಕಾಗಿತ್ತು. ನಿನಗೆ ಯಾವ್ದು ಇವಾಗ ನಿಮ್ಮ ಬ್ಲಾಗ್ ಮಾಡೋರು ನಿಮ್ಗೆ ಯಾವ್ದು ಇಂಪಾರ್ಟೆಂಟ್ ಹಿಂಗಿದೆ ಅಂತ ಪ್ರೈವಸಿನೂ ಮಾಡ್ಬೇಕಾಗಿತ್ತು. ಅದನ್ನ ಸುಮ್ಮನೆ ಹೋಗೋ ಅಲ್ಲ, ಹೇಳಿದ್ದೆ ನಾನು ಮೆಸೇಜ್ ಮಾಡಿದ್ದೆ. ಟೈಮ್ ಇವಾಗ ಓದಕ್ಕೆ ಚೆನ್ನಾಗಿರಲ್ಲ. ಅದು ಸ್ವಲ್ಪ ವರ್ಷ ಪ್ರೆಗ್ನೆಂಟ್ ಬೇರೆ ಬೇಜಾರು ಮಾಡ್ಕೊಡ ಅಂತಾರಲ್ಲ ಪ್ರೆಗ್ನೆನ್ಸಿ. ನಾನು ಇನ್ನೊಂದು ಸ್ವಲ್ಪ ಹೊತ್ತಾದ್ರೆ ಹತ್ಬಿಡ್ತೀನಿ. ಬರ್ಬೇಡ ಮಾಡಬೇಡ. ಈಗ ಏನಂತೆ ಅದು ಅಪ್ಲೋಡ್ ಮಾಡಲ್ಲ ನೋಡಿ. ಆಯ್ತು, ಹೊರಡೋಣ. ನೀವು ಹಿಂಗೆಲ್ಲ ಹೋಗ್ಬೇಡಿ, ಕುತ್ಕೊಳ್ಳಿ, ಮಾಡಿ. ಆಯ್ತು, ಹೊರಡ್ತೀವಿ. ಆಯ್ತು, ನಿಮ್ದು ವಿಡಿಯೋ ಇದೆಯಲ್ಲ, ಈಗ ಹೊರಡ್ತೀವಿ. ನಾನು ವಿಡಿಯೋ ಏನಕ್ಕೆ ಮಾಡ್ಕೊಂಡಿದ್ದೀರಾ ಅಂತ ಗೊತ್ತಾಗ್ತಿಲ್ಲ. ಬ್ಲಾಗ್ ಮಾಡ್ಬೋದು, ಅದೆಲ್ಲ ಹಾಕಲ್ಲ. ಅಲ್ಲಿ ನೋಡಿದ ಜನ ಹೆಂಗ್ ಆಯ್ತು, ಅನ್ಸುತ್ತೆ ಹೇಳಿ? ಏನೇ ಇದ್ರು ನಾರ್ಮಲ್ ಆಗಿ ನಮ್ಮಲ್ಲಿ ಇರ್ಲಿ ಹೇಳಿ. ಬಿಡಿ, ಏನು ಅಪ್ಲೋಡ್ ಮಾಡೋದು ಸುಮ್ಮನೆ ವಿಡಿಯೋ ವಿಚಾರಕ್ಕೆ ನಾವು ಅಷ್ಟೆಲ್ಲ ಚೆನ್ನಾಗಿದ್ದೀವಿ. ಸುಮ್ಮನೆ ವಿಡಿಯೋ ವಿಚಾರಕ್ಕೆ ಏನಾಗ್ತೀವಿ ಅವ್ರಿಗೆ ನನಗೆ ತೋರ್ಸೋಣ, ಏನಾಗಿ ಕಡೆ ತೋರ್ಸೋಣ. ಅಷ್ಟು ಅಲ್ಲ ನೋಡಿ, ನೀವು ಒಂದ್ಸಲ ಹಾಕಿ ಅಂತೀರಾ. ಅಲ್ಲ, ನಿಮ್ಗೆ ಅಷ್ಟು ಬೇಜಾರಾಗಂಗಿದ್ರೆ ಹಾಕೊಳ್ಳಿ, ಪ್ರಾಬ್ಲಮ್ ಇಲ್ಲ. ನಮ್ಗೆ ಹಾಕೋದು ಬಿಡೋದಲ್ಲ, ನೀವು ಹೇಳ್ತಾ ಇರೋದು ನಮಗೆ ಹರ್ಟ್ ಆಗ್ತಾ ಇದೆ ಅಷ್ಟೇ. ಥ್ಯಾಂಕ್ ಯು. ನನಗೊಂಥರ ಗಿಲ್ಟ್ ಫೀಲ್ ಆಗ್ತಿದೆ. ಕುತ್ಕೋ, ಅದೇನಕ್ಕೆ ಹಂಗಾಗ್ತಿತ್ತು? ನೀನು ಮಾತಾಡು. ಏನ ನಾನು ಹಾಕಲ್ಲ ಅಂತ ಹೇಳ್ತಿದ್ದೀನಲ್ಲ. ಆಯ್ತು, ಇಟ್ಸ್ ಓಕೆ, ನಾವು ಹೊರಡ್ತೀವಿ. ನಾನು ಹಾಕಲ್ಲ ಅಂತ ಹೇಳ್ತಿದ್ದೀನಲ್ಲ. ಆಯ್ತು, ಇಟ್ಸ್ ಓಕೆ, ನಾವು ಹೊರಡ್ತೀವಿ. ಇಟ್ಸ್ ಓಕೆ, ಥ್ಯಾಂಕ್ ಯು. ನಾನು ನಿಜ ಹಾಕಲ್ಲ ಬಿಡಿ, ಬೇಕಾದ್ರೆ ಇವಾಗಲೇ ಡಿಲೀಟ್ ಮಾಡ್ಲಾ ಕ್ಲಿಪ್ಪಿಂಗ್. ಇಲ್ಲ ಪರವಾಗಿಲ್ಲ, ಆಯ್ತಲ್ಲ, ಇನ್ನೇನು ಹೊರಡ್ತೀವಿ. ಇವಾಗ ನೋಡಿ, ನಾನು ಈ ವಿಡಿಯೋನೇ ನಿಮ್ನ ಕೇಳ್ದೆ ಅಪ್ಲೋಡ್ ಮಾಡ್ಲಾ, ಬಿಕಾಸ್ ಅದು ನನಗೂ ಅರ್ಥ ಆಗುತ್ತೆ. ನಿಮ್ನ ಕೇಳ್ದೆ ಅಲ್ವಾ? ಹೌದೌದು, ಅದೇನು ಪ್ರಾಬ್ಲಮ್ ಇಲ್ಲ, ಅಪ್ಲೋಡ್ ಮಾಡಿ. ಇಟ್ಸ್ ಓಕೆ, ನಾವು ಹೊರಡ್ತೀವಿ. ಇಲ್ಲ, ನಮ್ಗೆ ಯಾವ ವಿಡಿಯೋಸು ಬೇಡಪ್ಪ. ಇಲ್ಲ ಹಂಗೆಲ್ಲ ಏನು ಬೇಡ, ಪರವಾಗಿಲ್ಲ. ಇಟ್ಸ್ ಓಕೆ, ನೋಡ್ರಿ. ಆಯ್ತು, 2 ನಿಮಿಷ ಕುತ್ಕೋ. ಯಾಕೆ ಪಾಪ ಅದೇನು ಅನ್ಕೊಳ್ಳಲ್ಲ. ಈ ತಿಂಡಿ ಪಡೆಲ್ಲ ಬಿಡಿ, ಇಷ್ಟೊತ್ತು ಚೆನ್ನಾಗಿದೆ. ಬೆಳೆ ಹೋಗೋಣ ಅಂತಂದ್ರೆ ಏನು ಅರ್ಥ? ಅದು ಬಂದಿದ್ರೆ ಆರಾಮ್ ಆಯ್ತು. ಮಾಡಲ್ಲ ಅಂತ ಹೇಳ್ತಾನೆ, ಆಯ್ತು, ಕೂಲ್ ಆಯ್ತು, ಮಾತಾಡು. ಮಾಡಲ್ಲ ಅಂದ್ಮೇಲೆ ಶೂಟ್ ಮಾಡ್ತಾ ಇರೋದು ತಿರ್ಗಾ ರೆಕಾರ್ಡ್. ಇಲ್ಲ, ಅದೆಲ್ಲ ಅಪ್ಲೋಡ್ ಆಗಲ್ಲ. ಅದೇ ನಿಮ್ದು ಅಪ್ಲೋಡ್ ಆದರೆ ಇದು ಅಪ್ಲೋಡ್ ಆಗುತ್ತೆ, ಆ ಥರ. ಹಂಗಾರೆ ಹೇಳ್ತಿದ್ದೀರಾ ಇಂಡೈರೆಕ್ಟಾಗಿ ಏನೂ ಅಪ್ಲೋಡ್ ಮಾಡಬೇಡಿ ಅಂತ. ಸರಿ ಆಯ್ತಾ, ಅದು ಎತ್ಕೊಂಡೆಲ್ಲ ಡಿಲೀಟ್ ಮಾಡಿ ಅವ್ರ ಮುಂದೆನೆ. ಕ್ಲಿಪ್ಪಿಂಗ್ಸ್ ಎಲ್ಲ ಡಿಲೀಟ್ ಮಾಡಿ. ಇಲ್ಲ ಅಷ್ಟೆಲ್ಲ ಏನು ಬೇಡ ಬಿಡಿ ನಿಶಾ ಅವರೇ. ಇಲ್ಲ ಬೇಡ ಬಿಡಿ. ಇಲ್ಲ ಇಟ್ಸ್ ಓಕೆ. ಯಾರು ಫೋನ್ ಮಾಡೋದಪ್ಪ? ಇದು ಇದ್ರೆ ಸುಮ್ಮನೆ ಮಾತು ಬೆಳೆಯುತ್ತೆ, ಮಾತು ಹೊರಡೋಣ. ಹೋಗ್ಬೇಕಾದ್ರೆ ನಗ್ನಗ್ತಾ ಹೋಗ್ಬೇಕು ನಮ್ಮ ಮನೆಯಿಂದ ಅಷ್ಟೇ. ಹೌದು, ಅದಕ್ಕೆ ನಾನು ನಗ್ನಗ್ತಾನೆ ಹೇಳ್ದೆ, ಬಟ್ ಮಧು ಅವ್ರು ಸ್ವಲ್ಪ ರೂಢ್ ಆಗ್ಬಿಟ್ರು. ಸ್ವಲ್ಪ ರೂಢ್ ಆಗ್ಬಿಟ್ರೆ. ನಾನೇನು ರೂಢಾದೆ? ನಾನು ನಿಮಗೆ ಬೇಜಾರಾಯ್ತು ಅಂತ ಗಿಲ್ಟ್ ಫೀಲ್ ಮಾಡ್ಕೊತಾ ಅದೇ ಇದ್ದೀನಿ. ನಾನು ನಗ್ನಗ್ತಾನೆ ಹೇಳ್ದೆ. ನಿಶಾ ಅವರು ನೀವು ಸ್ವಲ್ಪ ರೂಢ್ ಆಗ್ಬಿಟ್ರಲ್ಲ, ಸೊ ಅದಕ್ಕೆ. ಏನ್ ಮಾತಾಡೋದು ಗೊತ್ತಾ? ನಾನು ಏನು ಮಾತಾಡಿದ್ರು ತಪ್ಪು ಹುಡುಕ್ತಾ ಇದ್ದೀರಾ ನೀವು.
ಅದು ಲಾಸ್ಟ್ ಮೂಮೆಂಟ್ ಅಲ್ಲಿ ನಾವು ಹಾಕ್ತೀವಿ ಅಂದ್ರೆ ನೀವು ಇಷ್ಟೊಂದು ಮಾತಾಡಿದ್ದು ಓಕೆ, ಬಟ್ ನಾವು ಹಾಕಲ್ಲ ಅಂತಿದೀವಿ ಆದ್ರೂ ಡಿಲೀಟು ಮಾಡಿದ್ವಲ್ಲ ಎಲ್ಲ. ಒಂದು ಬಾಂಡ್ ಕ್ರಿಯೇಟ್ ಆಗಲಿ, ಈ ಥರ ನಮ್ಮ ಕಂಟೆಂಟ್ ಶೇರ್ ಮಾಡ್ಕೊಳ್ಳೋಣ, ಎಲ್ಲ ಚೆನ್ನಾಗಿರುತ್ತೆ ಅಂತ ನಿನ್ನೆಯಿಂದ ಇವತ್ತಿಂದ ಎಲ್ಲ ಶೂಟ್ ಮಾಡ್ಕೊಂಡು. ಹೌದೌದಾ, ನಾನು ಅದೇ ರೀಸನ್ ಆ ವಿಚಾರಕ್ಕೆ ಜಗಳ ಆಡೋದು ಚೆನ್ನಾಗಿರಲ್ಲ. ಹೌದು, ನಿಮ್ಗೆ ಈಗ ಸುಮ್ಮನೆ ನಾವು ಮತ್ತೆ ಹೆಲ್ತ್ ಸ್ಟ್ರೆಸ್ ಕೊಟ್ಟಂಗೆ ಆಗುತ್ತೆ. ಇಟ್ಸ್ ಓಕೆ, ವಿಲ್ ಟಾಕ್ ಅಬೌಟ್ ಇಟ್. ನಾವು ಮತ್ತೆ ಕಾಲ್ ಮಾಡಿ ಮಾತಾಡ್ತೀವಿ. ಸ್ಟ್ರೆಸ್ ಅಂತಲ್ಲ, ನೀವು ಹಿಂಗೆ ಹೋಗ್ಬಿಟ್ರೆ ನನಗೆ ಅದೇ ಕಾಡ್ತಾ ಇರುತ್ತೆ, ಯಾಕೆ ಹಂಗಾಯ್ತು ಅಂತ. ಅಲ್ಲ, ನೆನ್ನೆಯಿಂದ ಇವತ್ತು ತನಕ ಓಕೆ ಆಗಿ ಲಾಸ್ಟ್ ಮೂಮೆಂಟಲ್ಲಿ ಓಕೆ ನಿಮ್ಗೆ ಇಷ್ಟ ಇಲ್ಲ ಅಂದ್ರೆ ಡಿಲೀಟ್ ಮಾಡ್ತೀವಿ. ಡಿಲೀಟ್ ಮಾಡಿದ್ದೀವಿ, ಏನು ಅಪ್ಲೋಡ್ ಏನು ಮಾಡಲ್ಲ. ಅಲ್ಲ, ರೀಸೆಂಟ್ ಡಿಲೀಟಲ್ಲಿ ಇರುತ್ತೆ, ನಮಗೂ ಗೊತ್ತದು. ನೀವು ಆಮೇಲೆ ಅಪ್ಲೋಡ್ ಮಾಡ್ತೀರಾ? ನಂಬಿಕೆ ಇಲ್ವಾ? ಅಲ್ಲ, ಹಂಗಲ್ಲ, ಅದು ರೆವೆನ್ಯೂ ವಿಷಯ ಅಲ್ವಾ, ಸೊ ಅದರಿಂದ ಅಷ್ಟೇ, ಬೇರೆ ಬ್ರೋ ನಾವು ಅಪ್ಲೋಡ್ ಮಾಡಲ್ಲ. ಆಯ್ತು, ಇಟ್ಸ್ ಓಕೆ, ಹೇಳಿದ್ರಲ್ಲ ಬಿಡಿ, ಹೊರಡೋಣ. ಮಧುವ್ರೆ ಅಳ್ಬೇಡಿ. ಹೇಳ್ಬೇಡ, ನೀನ್ ಯಾಕೆ ಕಳ್ತೀಯ ಮಧುವ್ರೆ ನೀವ್ಯಾಕೆ ಕಳ್ತೀರಾ ಅಜ್ಜು? ಬಿಡಿ ಆಯ್ತು, ಇಟ್ಸ್ ಓಕೆ ಬಿಡಿ. ಮಧುವ್ರೆ ಅಳ್ಬೇಡಿ. ಮಧುವ್ರೆ ಇಲ್ಲ ಹೋಗ್ಲಿ ನೈಟ್ ಕಂಡು ಪ್ಲೀಸ್ ಹೋಗ್ಲಿ ಬಿಡು ಮನೆ ಬೇಜಾರು ಮಾಡ್ಕೊಂಡು. ಆಯ್ತು, ಸಾರಿ ಮಧುವ್ರೆ ಅಳ್ಬೇಡಿ. ನಿಶಾ ಅವ್ರೆ ನೀವ್ಯಾಕೆ ಕಳ್ತಾ ಇದ್ದೀರಾ? ಸಾರಿ ಮಧುವ್ರೆ ಅಳ್ಬೇಡಿ. ಬಿಡು ಅದರಲ್ಲಿ. ಅದೇ ಆಯ್ತು, ಹಾಕ್ಬೇಡ ಅಂತ ಹೇಳವ್ರೆ, ಹಾಕ್ಬೇಡ ಬಿಡಿ ಆಯ್ತು, ಇಟ್ಸ್ ಓಕೆ ಬಿಡಿ. ಮಧುವ್ರೆ ಅಳ್ಬೇಡಿ. ಮಧುವ್ರೆ ಇಲ್ಲ ಹೋಗ್ಲಿ ನೈಟ್ ಕಂಡು ಪ್ಲೀಸ್ ಹೋಗ್ಲಿ ಬಿಡು ಮನೆ ಬೇಜಾರು ಮಾಡ್ಕೊಂಡು. ಆಯ್ತು, ಸಾರಿ ಮಧುವ್ರೆ ಅಳ್ಬೇಡಿ. ನಿಶಾ ಅವ್ರೆ ನೀವ್ಯಾಕೆ ಕಳ್ತಾ ಇದ್ದೀರಾ? ಸಾರಿ ಮಧುವ್ರೆ ಅಳ್ಬೇಡಿ. ಬಿಡು ಅದರಲ್ಲಿ. ಅದೇ ಆಯ್ತು, ಹಾಕ್ಬೇಡ ಅಂತ ಹೇಳವ್ರೆ, ಹಾಕ್ಬೇಡ ಅಳ್ಬೇಡಿ ಮಧುವ್ರೆ ಅಳ್ಬೇಡಿ. ಸರಿ ಆಯ್ತು, ಅಪ್ಲೋಡ್ ಇಲ್ಲ ಆಂಟಿ, ನಮ್ಮ 3 ಜನದ ವಿಚಾರದಲ್ಲೂ ಅಷ್ಟೇ, ನಾವು ಯಾವತ್ತು ಕಂಟೆಂಟ್ ಅಂದರೆ ಆ ಥರ ಎಲ್ಲ ಯೋಚನೆ ಮಾಡಲ್ಲ. ಇವರು ಹಂಗೆ ಹೇಳ್ಬಿಟ್ರಲ್ಲ, ಸ್ವಲ್ಪ ಬೇಜಾರಾಯ್ತು ಅಷ್ಟೇ. ಇಲ್ಲ, ಅಂಕಲ್ ಬಂದಿದ ತಕ್ಷಣ ಬೆಳಗ್ಗೆನೇ ಹೇಳಿದ್ರಲ್ಲ, ನಾನು ಅವನ ವಿಚಾರದಲ್ಲೂ ಅದೇ ಕಾಂಟ್ರವರ್ಷಿಯಲ್ ಕ್ವೆಶನ್ಸ್ ಎಲ್ಲ ಬೇಡ ಆ ಥರ ಹೇಳಿದ್ರಲ್ಲ, ಅದು ನಮಗೂ ಗೊತ್ತಾಗುತ್ತೆ, ನಾವು ಅದೇ ಫೀಲ್ಡಲ್ಲಿ ಅಲ್ವಾ ಇರೋದು. ಇಲ್ಲ, ಅಂಕಲ್ ಹೇಳಿದಕ್ಕೆ ಬೇಜಾರಿಲ್ಲ, ನೀವು ಹೇಳಿದಕ್ಕೆ ಬೇಜಾರಾಗ್ತಾರೆ. ಅಪ್ಪನ್ನೇ ಬ್ಲೇಮ್ ಮಾಡಿದ್ರೆ ಅಂಕಲ್ ಹೇಳಿದ್ದು ಕ್ಯಾಶುವಲ್ ಆಗಿ ಓಕೆ, ಮತ್ತೆ ಅದು ಕ್ಯಾಶುವಲ್ ಮಾಡಿ ಬ್ಲೇಮ್ ಮಾಡಿದ್ರೆ ಈಗ ಪಾಪ ಅವ್ರು ನೆಕ್ಸ್ಟ್ ಟೈಮ್ ಬರಲ್ಲ ಅಂತ. ಏನೋ ನಮಗೆ ಬ್ಲೇಮ್ ಮಾಡಬೇಕು ಅಂತಾನೆ ಮಾಡ್ತಾ ಇದ್ದೀವಿ. ಇಲ್ಲ ನೀವು ಪದೇ ಹೇಳಿದ್ದು ಅಂಕಲ್ ಒಂದ್ಸಲ ಕ್ಯಾಶುವಲ್ ಆಗಿ ಹೇಳೋ ಥರ ಹೇಳಿದ್ರು, ದೊಡ್ಡವರಾಗಿ ಏನು ಹೇಳ್ಬೇಕು ಅದು ಹೇಳಿದ್ರು ಅಷ್ಟೇ. ಅದು ವಿಚಾರಕ್ಕೆ ನಂಗೆ ಬೇಜಾರೇ ಇಲ್ಲ. ಅಲ್ಲ ಅವ್ರ ಮಗನ ಬಗ್ಗೆ ಕನ್ಸರ್ನಿಂದ ಹೇಳೋರಷ್ಟೇ. ಅದ್ರಲ್ಲಿ ಏನಿಲ್ಲ, ಅದು ನಂಗೆ ಕ್ಯಾಶುವಲ್ ಆಗಿ ತಗೊಂಡೆ. ಬೀಂಗ್ ಯೂಟ್ಯೂಬರ್ ನೀವು ಅರ್ಥ ಮಾಡ್ಕೋಬೇಕು, ನಾವೇನು ಹಾಕ್ಬೇಕಾ ಅದರಿಂದ ಏನಾದ್ರು ಹಾಕ್ಬೇಕಾ ಅಂತ. ಅವರು ಅದಕ್ಕೆ ಬೇಜಾರು ಮಾಡ್ಕೊಂಡು ನನ್ನ ಕೇಳಿದ್ರು, ವಿಡಿಯೋ ನೋಡು ಅವರೇ ಮಾಡಲಿ, ಬೇಡ ಅಪ್ಲೋಡ್ ಏನು ಮಾಡಬೇಡ. ಅಲ್ಲ, ಬೇಜಾರು ಮಾಡ್ಕೊಂಡು ಹೋದ್ರು ಅವರು. ಬೇಜಾರಂತಲ್ಲ, ಕ್ಯಾಶುವಲ್ ಆಗಿ ಹೇಳಿದ್ರು. ಸ್ಯಾಮ್ಗಳನ್ನ ಕೇಳಿ ಅವ್ರು ಏನಾದ್ರು ಹಾಕೋ ಅಂತಂದ್ರೆ ಹಾಕೋ, ಇಲ್ಲ ಅಂದ್ರೆ ಹಾಕಕ್ಕೆ ಹೋಗ್ಬೇಡ ಅಂತ. ಬ್ರೋ ಕುತ್ಕೊಳ್ಳಿ ಬ್ರೋ, ಒಂದು ಇಲ್ಲ ಹೊಡ್ತೀವಿ, ಟೈಮ್ ಆಗೋಯ್ತು, ಮತ್ತೆ ಬೆಂಗಳೂರಿಗೆ ಹೋಗ್ಬೇಕಲ್ವಾ. ಓಕೆ ಸಂಜು ಕುತ್ಕೊಳ್ಳಿ ಬ್ರೋ. ಕೆಳಗಡೆ ಹೋದ್ರು, ಅದಕ್ಕೆ ಫೋನ್ ನನ್ನ ಕಾಲ್ ಮಾಡ್ಬಿಟ್ಟು ಹೇಳೋದಿಲ್ಲ. ಅವ್ರು ಇಷ್ಟ ಇಲ್ಲ ಅಂತಂದ್ರೆ ಹಾಕಕ್ಕೆ ಹೋಗ್ಬೇಡ, ಹೇಳು ಮುಗಿದು. ಫೋನ್ ಮಾಡಿದ್ರೆ ಈಗ ಅದಕ್ಕೆ ಫೋನ್ ಮಾಡಿದ್ರೆ ತಪ್ಪು ಮಾತಾಡಿದ್ನಾ? ಇಲ್ಲ ಅಂಕಲ್, ನೀವೇನ್ ತಪ್ಪು ಮಾತಾಡಿಲ್ಲ. ಸ್ಯಾಮ್ ಅವರು ಅದನ್ನ ಪದೇ ನಂಗೂ ನಿಶುಂಗು ಹೇಳ್ತಿದ್ರಲ್ಲ, ಅದರಿಂದ ಸ್ವಲ್ಪ ಬೇಜಾರಾಯ್ತು. ಈಗ ಹೋಗ್ವಾಗ್ಲೂ ಅದನ್ನೇ ಹೇಳ್ತಾ ಇದ್ದೀರಾ. ಅಲ್ಲ, ಹೇಳ್ಬೇಕಲ್ಲ, ಒಂದು ಕರ್ತವ್ಯ ಈಗ ನಮ್ದು ಇರುತ್ತೇನೋ ಒಂದು, ಅದಕ್ಕೆ ಹೇಳಿದೆ ಅಷ್ಟೇ. ಸರಿ, ನಾನು ಯೋಚನೆ ಮಾಡಿ ಹೇಳಿಲ್ಲ ಅದನ್ನ. ಇನ್ನು ಹಳೆಯದೇನು ಇದರಿಂದ ನಾನು ಇಲ್ಲ ಅವ್ರು ಅಷ್ಟು ಟ್ರಸ್ಟ್ ಇಲ್ದಿದ್ರೆ ನಾವು ಬರ್ತಾ ಇರಲಿಲ್ಲ. ಇಟ್ಸ್ ನಾಟ್ ಅಬೌಟ್ ಟ್ರಸ್ಟ್, ಅದೊಂದು ನಾನು ಹೇಳ್ಬೇಕಿತ್ತಷ್ಟೇ. ಬಿಡಿ, ಹೊಡ್ತೀವಿ ನಾವು. ಸುಮ್ಮನೆ ಇಲ್ಲಿದ್ರೆ ಮಾತು ಮೇಲೆ ಮಾತು ಬೀಳುತ್ತೆ, ನಗ್ನಗ್ತಾ ಇದೀವಿ. ಸ್ವೀಟ್ ತಿನ್ಕೊಂಡು ಹೋಗಿ. ಇಟ್ಸ್ ಓಕೆ ಅಂಕಲ್. ಇಲ್ಲ ಅಂಕಲ್, ನಾವಾದ್ರೂ ಬಂದು ಹೇಳಿ ಹಂಗೆ ಹೇಳ್ತೀವಿ. ಪಾಪ ಆಂಟಿ ಬೇಜಾರು ಮಾಡ್ಕೊತಾ ಇದ್ದಾರೆ ನೋಡಿ. ನಾವು ಮಾಡ್ಕೊತಾ ಇರೋದಕ್ಕೆ ಆಂಟಿ ಬೇಜಾರು ಮಾಡ್ಕೋಬೇಕಾ? ಮಾತಾಡ್ಕೊಂಡ್ರೆ ಅಲ್ಲ ಒಬ್ಬರು ಅಟ್ಲೀಸ್ಟ್ ನಗ್ನಕ್ಕ ಮಾತಾಡ್ಕೊಂಡು ಕ್ಲಿಯರ್ ಮಾಡ್ಕೊಬೇಕು. ಕರೆಕ್ಟ್ ತಲೆನೂ ಹೋಗ್ಬಾರ್ದಂಗಲ್ಲ, ತಪ್ಪದು. ಈಗ ನಾವು ಅನ್ಕೊಂತಾ ಇದ್ವಿ ಎಷ್ಟು ಚೆನ್ನಾಗಿದೆ ಅವ್ರ ಫ್ಯಾಮಿಲಿ, ನೆಕ್ಸ್ಟ್ ಬ್ಯಾಂಗ್ಳೂರ್ಗೆ ಹೋದಾಗ ಅವ್ರ ಮನೆಗೆ ಹೋಗೋಣ ಅಂತೆಲ್ಲ ನಾವು ಪ್ಲಾನ್ ಮಾಡ್ಕೊಂತಾ ಇದ್ವಿ. ನಿಜವಾಗ್ಲೂ ನಮ್ಮ ಫ್ಯಾಮಿಲಿ ನೋಡಿದಂಗೆ ಆಯ್ತು. ಇಲ್ಲ ಅದಕ್ಕೇನೆ ನಾವು ಬಂದಿದ್ದು, ಬಿಕಾಸ್ ನಾವು ನಿಮ್ಮ ಕಾಂಟೆಂಟ್ ನೋಡ್ತೀವಿ. ಮಧು ಅವ್ರು ನಂಗೆ ತುಂಬ ಮುಂಚೆಯಿಂದ ಗೊತ್ತು. ಬಟ್ ಅದೊಂದು ವಿಷಯ ನಂಗೆ ಇತ್ತು, ಅದು ಹೇಳಿದೆ. ಏನು ಬೇಜಾರು ಮಾಡಬೇಕು ಅಂತೇನಿಲ್ಲ.
ಇರ್ಲಿ ಬಿಡಿ ಮಧು ಅವ್ರೆ, ಕ್ಯಾಶುವಲ್ ಆಗಿ ನೀವೀಗ- ಮಾತಾಡ್ಬೇಕಾದ್ರೆ ಎಷ್ಟೊಂದು ವಿಷಯ ಇಲ್ಲ ಈಗ ನೀವು ಬೇಜಾರು share ಮಾಡ್ಕೊಬಿಡಿ, ಆಯ್ತಲ್ವಾ? ಮೊದಲೇ ನಿಮಗೆ ಕ್ಯಾರಿ ಮಾಡ್ತಾ ಇದ್ದೀರಾ, ಸೊ ಇಟ್ಸ್ ನಾಟ್ ರೈಟ್. ನನ್ನ ಕಡೆಯಿಂದ ತಪ್ಪಾಗಿರೋ ಸಾರಿ, ಬೇಜಾರು ಮಾಡ್ಕೊಬಿಡಿ. ನಾವು ಹೊಡ್ತೀವಿ, ನಾವು ಈಗ ಮತ್ತೆ ಮಾತು ಬೆಳೀತೀವಿ ಕೂತ್ಕೊಂಡಿರೋದಕ್ಕಷ್ಟೇ. ಮತ್ತೆ ಅವ್ರು ನಿಖಿಲ್ ಅವ್ರು ಬರ್ತಾರೆ, ಅವರು ಮಾತಾಡ್ತಾರೆ, ಸೊ ಇಟ್ ವಿಲ್ ಗೋ ಇನ್ ಅ ರಾಂಗ್ ವೇ. ಇಲ್ಲ ಅವ್ರೇನು ಬರಲ್ಲ, ನಮ್ಗೆ ಕಾಲ್ ಮಾಡಿ ಹೇಳಿದ್ರು ಅವ್ರಿಗೆ ಇಷ್ಟ ಇಲ್ಲ ಅಂದರೆ ಬೇಡ ಮದುವೆ ಹೇಳು. ಯಾರೋ ಏನೋ ಒಂದು ಇಮ್ಯಾಜಿನೇಷನಲ್ಲಿ ಹಾಕಿದ್ರೆ ಅದೇನೋ ಅಂತ ಓಕೆ, ಬಟ್ ಸ್ಯಾಮ್ ಬ್ರೋನೇ ಹೇಳೋರೆ ಅಂತ ಹಾಕಿದ್ರೆ ನಿಮಗೆ ಬೇಜಾರಾದರೆ ಹೌದಾ? ನನ್ಗೆ ಗೊತ್ತು ಏನೇ ಮಾಡ್ತಾ ಇದ್ದಾನೆ ಅಂತ, ನನಗೆ ಅವ್ರಿಂದ ಗೊತ್ತು. Prank ಮಧು ಅವ್ರೆ. ನಂಬುದ್ರಾ ಅಲ್ಲಿ ಇವ್ರಾಗಿ ಈಗ ಬರ್ತಾರೆ. ಅಯ್ಯೋ ಆಡ್ಸಿ ನಿಮ್ ರಿಯಾಕ್ಷನ್ಗಳಿಗೆ ಒಂದು ಸ್ವಲ್ಪ ಕಡಿಮೆ ಇದ್ರು, ನಾನು ಸ್ವಲ್ಪ ಎತ್ತಿ ಬರ್ತಿದ್ದೆ. ಅದಕ್ಕೆ ಹೊಸಿ ಅಂಕಲ್ ನೀವ್ ನಂಬುದ್ರಾ? ಒಂದು ಸ್ವಲ್ಪ ನಂಬುದ್ರು. ನಂಬುದ್ರು. ಸ್ಟಾರ್ಟಿಂಗ್ ನಂಬಿದೆ, ಆಮೇಲೆ ನನ್ನ ಟಾಪಿಕ್ ತಗೊಂಡು ನಾನು ಸ್ವಲ್ಪ ಇವ್ರು ಎತ್ಕೊಡೋದು ನೋಡಿ ನಾನು ಸ್ವಲ್ಪ ಎತ್ತಿ ಕೊಡೋಣ ಅಂತ ಎತ್ತಿದ್ದು. ನನಗೆ ಪ್ರ್ಯಾಂಕ್ ಮಾಡ್ತಾ ಸುಮ್ಮನೆ ಹೌದಾ? ಇಲ್ಲಿ ಬಕ್ರ ಆಗಿದ್ದು ಇವ್ರೊಬ್ರೆ. ಆಂಟಿ ಆದ್ರಾ? 100% ಅವರು ನಂಬುದ್ರಾ? ಮಾಡ್ಬಿಡ್ತು. ಪ್ರೆಗ್ನೆಂಟ್ ಬೇರೆ ಲೇಡಿ ಅಲ್ವಾ, ನಾವು ಬಂದು ಇಷ್ಟೆಲ್ಲ ಖುಷಿಯಾಗಿದ್ದಿ. ಅವ್ರ ಮನ್ಸು ಅವ್ರ ಜೊತೆ ಜಗಳ ಆಡ್ತಾ ಇದ್ದೀವಿ. ಈ ಟೈಮ್ ಮೇಲೆ ಅವ್ರ ಮನ್ಸು ನೋಯಿಸ್ಬಾರ್ದು. ನನಗೆ ತಲೆಗೆ ಅದು ಇದೇನಪ್ಪ ಇದು ನಂಗೆ ಕಣ್ಣಲ್ಲಿ ನೀರ್ ಚೆನ್ನಾಗಿ ಬರ್ತಾ ಇಲ್ಲ, ಬರ್ಸ್ಕೋಬೇಕು ಅಂತ ಟ್ರೈ ಮಾಡ್ತಾ ಇದ್ದೀನಿ. ನಾನು ಬಂತು ಪ್ರ್ಯಾಂಕ್ ಗೊತ್ತಾ? ಆಂಟಿ ಎಲ್ಲ ಶೇರ್ ಮಾಡಿರೋದು. ಆಂಟಿಗೆ ಈಗ ಗೊತ್ತಾಯ್ತಾ? ನಂಗೂ ನಮ್ಮನೆಗೂ ನೀನೇ ಬಕ್ರ ಆಗೋದು, ಇನ್ನು ನೀನೇ ಬಕ್ರ ಆದೆ. ಅಲ್ಲ ನನಗೆ ಚಿಂತೆ ಇವ್ರದ್ದು. ಅಯ್ಯೋ ಪಾಪ ಅವ್ಳು ಪ್ರೆಗ್ನೆಂಟ್, ಏನೇ ಮಾತಾಡ್ತಾನೆ ನೀನು? ಅವ್ಳು ಪ್ರೆಗ್ನೆಂಟ್ ಇರೋದು ಅದೆಲ್ಲ ನೋಯಿಸ್ಬಾರ್ದು ಹೆಣ್ಮಕ್ಳು. ನನ್ನ ತಲೆಯಲ್ಲಿ ಏನೇನೋ ಹೋಗ್ತಾ ಇದೆ. ಆಮೇಲೆ ಅವ್ರಿಗೆ ಪಾಪ ಅಳು ಮುಖ ಮಾಡ್ಕೊಂಡು ಇದೇನಪ್ಪ ಅದೇನೋ ಅಂತಾರ ಮನೆಗೆ ಕರ್ಬಿಟ್ಟು ನಾವೇ ಓಡಿಸ್ಕೊಳಂಗಾಯ್ತು ಅಂತ ಆ ಥರ ಎಲ್ಲ ಆಗ್ತಾ ಏನೇನೋ ತಲೆಗೆ ಹೋಗ್ತಾ. ಪಾಪ ಅವ್ರ ಮನೆಗೆ ಬಂದು ನಮ್ದಲ್ಲ ಐಡಿಯಾ ಆಂಟಿ, ನಿಮ್ಮ ಮಗಂದು. ಇಲ್ಲ ಮಧು ಅವ್ರು ಹೇಳಿದ್ದು ನೀವು ಅಮ್ಮಂಗ್ ಪ್ರ್ಯಾಂಕ್ ಮಾಡೋಣ ಅಂತ ಹೇಳಿದ್ರು. ಆಂಟಿ ಪ್ರ್ಯಾಂಕ್ ಆದ್ರು. 100% ಆದ್ರು. ಎಷ್ಟು ಮದುವೆ ಮಾಡ್ಬೇಕು ಅಂತಿದ್ರು. ಹೌದೌದು. ಹೌದಾ? ನನಗೆ ನೀವು ಯಾವ್ದು ಚಿಂತೆ ಇಲ್ಲ, ನನಗೆ ಅವ್ಳು ಚಿಂತೆ ಆಗಿದ್ದು. ಹೌದಾ? ಆ ಥರ ನೋಯಿಸ್ಬಾರ್ದು ಆ ಟೈಮಲ್ಲೆಲ್ಲ. ಪಾಪ ಆ ಥರ ಹೇಳ್ಬಾರ್ದು. ಇಲ್ಲ ಆದ್ರೂ ಓಕೆ ಅಮ್ಮ ಬಾಯ್ ಅಂದ್ರು, ಕೇಳಿಸ್ಕೊಂಡ್ರ? ಲಾಸ್ಟ್ ಅಲ್ಲಿ ಅಯ್ಯೋ ಆಂಟಿ ಹೊಂಟೋತವ್ರಲ್ಲ ಅನ್ಕೊಂಡಿರೋದು. ಬಟ್ ಎದ್ದಿಲ್ಲ. ವೆರಿ ಗುಡ್. ಹೇಗ ಅನಿಸ್ತಿದೆ ಬಕ್ರ ಆದ್ಮೇಲೆ? 5 ನಿಮಿಷ ಬಕ್ರ ಆಗಿದ್ರೆ ಹೆಂಗನ್ಸ್ತು? ಹಾರ್ಟ್ ಬೀಟ್ ಡಬ್ 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 ಅಂತ. ನನಗೆ ಇವ್ನು ವಿಡಿಯೋ ಮಾಡ್ತಾ ಇದ್ರೆ ಸ್ವಲ್ಪ ನಗ್ತಾನೆ, ಮತ್ತೆ ಅವ್ನ ಮುಖನೇ ನೋಡ್ತಾ ಇವ್ನು ಪ್ರ್ಯಾಂಕ್ ಅದ್ ಮಾಡ್ತಾನೆ. ಹಂಗೆ ಅಲ್ಲೇ ಮ್ಯಾನಿಪುಲೇಟ್ ಮಾಡಿದ್ವಲ್ಲ ಆಂಟಿ, ಪ್ರೂಫ್ ಬೇಕು ಅದು ಇದು ಅಂತ. ಅಯ್ಯೋ ನಿಶಾ ಅವರು ಸುಮ್ನೆ ಕೂತಿದ್ದಾರೆ. ನಾನು ಅಳ್ಬೇಡಿ ನೀವ್ ಯಾಕೆ ಹೇಳ್ತಾ ಇದ್ದೀರಾ? ಸ್ವಲ್ಪ ಆಂಟಿ ನಂಬಿಕೆ ಬಂತು. ನಾನು ಅವಳು ಇಲ್ಲಿ ತಲೆ ಬಗ್ಸ್ಕೊಂಡು ನನ್ನ ಎಲ್ಲ ಹತ್ಬಿಡ್ತಾಳೆ, ಇವಾಗೆಲ್ಲ ಹತ್ಬಿಡ್ತಾಳೆ ನಾನು ಚಿಂತೆ. ನಾನು ಅದಕ್ಕೆ ತಲೆ ಬಗ್ಸ್ಕೊಂಡೆ ಕಣ್ಣು. ಬರ್ಲಿ ಕಣ್ಣೀರು ಅಂತ. ಮಗು ನೀನು ನನಗೆ ಸಾರಿ ಆಂಟಿ. ಈ ಥರ ಎಲ್ಲ ಮಾಡಬೇಡಿ ಅಂತಾನೆ ಮತ್ತೆ ವಿಡಿಯೋ ಮಾಡ್ತಾನಲ್ಲ. ಯಾಕೆ ಇವನು ಏನಕ್ಕೆ ನಗ್ತಾವ ಹಿಂಗೆ ನಮ್ಗೆ ಗೊತ್ತಾಗಲ್ಲ, ಏನು ಮಾಡ್ತಾನೋ ಒಂದು ಬ್ರ್ಯಾಂಕ್ ಮಾಡ್ತಾನೋ. ನಾನು ಕನ್ಫ್ಯೂಸಲ್ಲೇ ಇದ್ಬಿಡ್ತೀನಿ ನಾನು. ಬಕ್ರ ಬಟ್ ಕ್ರೇಜಿ ಗೈಸ್, ಗುಡ್ ಆಕ್ಟಿಂಗ್ ಮಧು ಅವರೇ, ವೆರಿ ಗುಡ್ ಆಕ್ಟಿಂಗ್. ನಂಗೆ ಗೊತ್ತಾಗ್ತಾ ಇಲ್ಲ ಬೇರೆ. ನನಗೆ ಒಂದ್ ಸೆಕೆಂಡ್ಗೆ ಏನಾಯ್ತು ಗೊತ್ತಾ, ನಾನು ನೀವು ಪ್ರ್ಯಾಂಕ್ ನಂಗೆ ಮರ್ತ್ಬಿಟ್ಟು ನಿಜವಾಗ್ಲೂ ಮನ್ಸಿಗೆ ತಗೊಳ್ತಾ ಇದ್ದೀರಾ ಅಂತ ಅನ್ಸ್ತು ಒಂದ್ ಸೆಕೆಂಡ್ ನನಗೆ. ನಂಗೆ ಬೇರೆ ಏನಾದ್ರು ಟಾಪಿಕ್ ಅಲ್ಲಿ ಆಗಿದ್ರೆ ಇನ್ನೂ ಸಕ್ಕದಾಗಿ ಮಾತಾಡ್ಬೋದು. ಹೌದು, ನನ್ನ ಆಗಲ್ಲ. ಇನ್ನೇನ್ ಜಗಳ ಮಾಡ್ಲಿ ನಾನು, ಇನ್ ಯಾವ ವಿಷಯಕ್ಕೆ ಮಾಡ್ಲಿ? ಚೆನ್ನಾಗಿತ್ತು. ಕರೆಕ್ಟ್ ಆಗ್ಬೇಕಲ್ಲ. ನಿಶಾ ಅವರೇ ವೆರಿ ಗುಡ್ ಆಕ್ಟಿಂಗ್, ಚೆನ್ನಾಗಿ ಹತ್ತಿದ್ದೀರಾ ಬ್ರೋ, ವೆರಿ ಗುಡ್ ಆಕ್ಟಿಂಗ್. ಸೀರಿಯಸ್ ಆಗಿ ಏನು ಮಾತಾಡಿದ್ರು? ಹೌದಾ? ನಗ್ನಗ್ತಾನೇ ಇದ್ದೀರಾ. ನಂದು ಹಂಗೆ, ನಾನು ಸೀರಿಯಸ್ ಆಗಿದ್ದಾಗಲೂ ನಗ್ನಗ್ತಾ ಮಾತಾಡೋದು. ಇವ್ರು ನೋಡ್ಬಿಟ್ಟು ನಮ್ಗೆ ನನ್ನ ಆಕ್ಟಿಂಗ್. ಫಸ್ಟ್ ನಾನು ಕನ್ಫ್ಯೂಸ್ ಆಗಿದ್ದೆ. ಈಗ ನಾನು ಜಾಸ್ತಿ ಕಿರ್ಚಕ್ಕೂ ಆಗಲ್ಲ ನಿಮ್ಮೇಲೆ, ಕಿರ್ಚಿ ಮಾತಾಡಕ್ಕಾಗಲ್ಲ. ಪ್ರಾಂಕ್ ಅಂತ ನಾನು ಅದಕ್ಕೆ ಬರ್ಲಿ, ನಿಮ್ಮ ಹಸ್ಬೆಂಡ್ ಬರ್ಲಿ ಅಂತ ಕಾಯ್ತಾ ಇದೀನಿ. ಬಂದಿಲ್ಲ, ಒಂದ್ ಸ್ವಲ್ಪ ಏನಾದ್ರು ಮಾತಾಡ್ತಾರೇನೋ, ಆವಾಜ್ ಹಾಕ್ತಾರೇನೋ. ಬರಲ್ಲ ಅವರು, ನಕ್ಬಿಡ್ತಾರೆ. ಇವ್ರನ್ನು ಕನ್ವಿನ್ಸ್ ಮಾಡ್ತಾವ್ರೆ ಏನಾರು ಆವಾಜ್ ಹಾಕ್ರಿ ಅಂತ ಕಾಯ್ತಾ ಇದೀನಿ. ಮಜಾ ಇತ್ತು ಗೈಸ್. ಬಕ್ರಾಗಿರೋ ನಾವು ಅಮ್ಮ 1-2 ದಿನ ಆದ್ಮೇಲೆ ಸುಧಾರಿಸ್ಕೋತಾರೆ. ಆಮೇಲೆ ಅಂಕಲ್ ಅಯ್ಯೋ ನನ್ ಬುಡಕ್ ಬರ್ತೈತಲ್ಲ ಅಂತ ಅಂಕಲ್ ಭಯ ಆಗೋಯ್ತು ಅಂಕಲ್ಗೆ. ನಾನ್ ಹೇಳಿದಕ್ಕೆ ಹಿಂಗಾಗೋಯ್ತಾ ಅಂತ. ನಾನು ಅಪ್ಪನ ಮೇಲೆ ಯಾಕೆ ಬ್ಲೇಮ್ ಮಾಡ್ತಾ ಇದೀರಾ ನೀವು? ಅಯ್ಯೋ ನಾನ್ ಹೇಳಿದೆ ತಪ್ಪ. ಅದು ನೀವ್ ಹೇಳಿದ್ಮೇಲೆ ನಾನು ನೀವ್ ಯಾಕೆ ಹೇಳಿದ್ರಿಪ್ಪ ಅಂದಾಗ ನಾ ಅಪ್ಪಗೆ ಜರ್ ಕುಡಿತಾ ನನ್ ಕಡೆಗೆ ಯಾಕೆ ಬಂದ ಇವನು?
ಪರ್ಫೆಕ್ಟ್, ಒಳ್ಳೆ ವಿಡಿಯೋ. ನಂಗೆ ಈ ಕೈ ನಂಬಾಗೋಯ್ತು ಹಿಡ್ಕೊಂಡು, ನಾನು ಅಲ್ಲಾಡಕ್ಕೆ ಆಗಿಲ್ಲ. ಒಂದು 2 ನಿಮಿಷ ನಂಗೆ ಹಂಗಾಗ್ಬಿಟ್ಟು ಹಿಂಗೆ ಇಟ್ಕೊಂಡು ಫುಲ್ ನೋವ್ತಿದ್ದೆ, ಆದ್ರೂ ಹಿಡ್ಕೊಂಡೇ ಇದ್ದೀನಿ. ಆಯ್ತು ಅಂತ ನಂಗೆ ಒಂದು 2 ಕಡೆ ನಗು ಬಂದ್ಬಿಟ್ಟು ನಿಲ್ಸ್ಬಿಡೋಣ ಅಂತ ಹೇಳಿ ಕ್ಯಾಮ್ರಾ ತಿರ್ಸಿದೆ. ನಮ್ಮ ಅಮ್ಮ ಕಡೆ, ಅಮ್ಮಗೆ ಅರ್ಥ ಆಗಿಲ್ಲ. ಮತ್ತೆ ಕಂಟಿನ್ಯೂ ಮಾಡಿದೆ. ಎನಿವೇಸ್, ಏನೋ ಪ್ರ್ಯಾಂಕ್ ಮಾಡೋಕೆ ಹೋಗಿ ಟಾಪಿಕ್ ಇಲ್ಲದೆ ಏನೋ ಟಾಪಿಕ್ ಸ್ಟಾರ್ಟ್ ಮಾಡಿ ಪ್ರ್ಯಾಂಕ್ ಪ್ಲ್ಯಾನ್ ಮಾಡಿದ್ದು. ಬಟ್ ನಮ್ಮ ಅಪ್ಪನೂ ಆಗ್ತಾರೆ ಅಂತ ಅನ್ಕೊಂಡೆ ಬಕ್ರ, ನಮ್ಮ ಅಪ್ಪ ಆಗಿಲ್ಲ. ಪ್ರೆಗ್ನೆಂಟು ಅವಳಿಗೆಲ್ಲ ಮಾತಾಡ್ಬೇಕು. ನಮ್ಮ ಅಮ್ಮ ಒಬ್ರು ಬಕ್ರ ಆಗಿ ಆಗ್ತಾರೆ ಅಂತ ಗೊತ್ತಿತ್ತು, ಸೊ ಅವ್ರು ಬಕ್ರ ಆದ್ರು. ನಮ್ಮ ಅಕ್ಕ ಇದ್ದಿದ್ರೆ ಪಕ್ಕ ಅವಳು ಬಕ್ರ ಆಗಿರೋಳು. ನಾನು ಪ್ಲಾನ್ ಮಾಡಿದ್ದು ಇವ್ರ ಫ್ಯಾಮಿಲಿ ಅಂದರೆ ಇವ್ರು 4 ಜನರ ಜೊತೆ ಸೇರಿ, ನಾನು ಸೇರಿ ಇವ್ರೆಲ್ರಿಗೂ ಪ್ರ್ಯಾಂಕ್ ಮಾಡೋಣ ಅಂತ. ಬಟ್ ಸಂಜೆ ಸಾಯಿಲು ನಮ್ಮ ಅಪ್ಪ ಸ್ವಲ್ಪ ಕಷ್ಟ ಇದೆ ಪ್ರ್ಯಾಂಕ್ ಆಗೋದು. ಇನ್ನು ಬಕ್ರ ಉಳ್ದಿದ್ದು ಒಂದೇ. ಆಂಟಿಗೆ ಟೆನ್ಷನ್ ಆಗೋದು, ಯಾರು ಏನ್ ಮಾತಾಡ್ತಾರೆ, ಏನ್ ನಡೀತೈತಿ ಇಲ್ಲಿ ಪಿಕ್ಚರ್ ಅಂತಾನೆ ಗೊತ್ತಾಗಿಲ್ಲ. ಓಕೆ, ಥ್ಯಾಂಕ್ಸ್ ಫಾರ್ ದ ಕೇಕ್ ಆ್ಯಂಡ್ ಥ್ಯಾಂಕ್ಸ್ ಫಾರ್ ಇನ್ವೈಟಿಂಗ್. ಹ್ಯಾಪಿ 1 million. ಥ್ಯಾಂಕ್ ಯು. ಹ್ಯಾಪಿ 1 million. ಇದೇ ಥರ ಸಕ್ಕತ್ತಾಗಿ. ಥ್ಯಾಂಕ್ ಯು. ಭಾಳ ಸ್ವೀಟ್ ಆಗೋಗುತ್ತೆ. ಥ್ಯಾಂಕ್ ಯು. ಕೇಕ್ ತಿನ್ನಿ. ತುಂಬ ಖುಷಿ ಆಯಿತು ಮೀಟ್ ಮಾಡಿದ್ದು. ಫೈನಲಿ ನೀವು ಬನ್ನಿ ಬೆಂಗಳೂರಿಗೆ ಮನೆಗೆ. ಹಾಂ ಬರೋಣ. ಥ್ಯಾಂಕ್ ಯು ನಿಶಾ ಅವರೇ, ಥ್ಯಾಂಕ್ ಯು. ಇಟ್ ವಾಸ್ ಗ್ರೇಟ್ ಮೀಟಿಂಗ್ ಯು. 100% ನೀವು ಬನ್ನಿ ಬೆಂಗಳೂರಿಗೆ ಬಂದಾಗ. ಮಧು ಅವರೇ ಥ್ಯಾಂಕ್ ಯು. ಸ್ವಲ್ಪ ನೋಡ್ಕೊಂಡು ಓಡಾಡಿ, ಇನ್ನೊಂದು 2-3 ಮಂತ್ಸ್ ಇದೆ. 100% ಆಲ್ ದ ಬೆಸ್ಟ್. ನಿಮ್ಗೆ ಒಳ್ಳೇದಾಗಿ. ಕಂಗ್ರ್ಯಾಚುಲೇಷನ್ಸ್ ಮತ್ತೆ ಥ್ಯಾಂಕ್ ಯು. ಥ್ಯಾಂಕ್ ಯು. ಅಯ್ಯೋ, ನಮ್ಮ ಅಮ್ಮಗೆ ಸ್ಕ್ಯಾಮ್ ಮಾಡಿದ್ದಾರೆ ನಿಶಾ ಅವರು. ನಂಬರ್ ಕೇಳಿದ್ರೆ ನಮ್ಮ ಅಮ್ಮ ಕೊಟ್ಟಿಲ್ಲ. ಕೊಡಬೇಡಿ, ಈಗಲೂ ಹೇಳ್ತಾ ಇದ್ದೀನಿ, ಕೊಡಬೇಡಿ. ವಾಟ್ಸಪ್ ಸ್ಟೋರೇಜ್ ಫುಲ್ ಆಗುತ್ತೆ. ಥ್ಯಾಂಕ್ ಯು. ಬಾಯ್. ಥ್ಯಾಂಕ್ ಯು. ಪ್ಲೀಸ್ ಬೆಂಗಳೂರು ಬಂದಾಗ ಮನೆಗೆ ಬನ್ನಿ. ಥ್ಯಾಂಕ್ ಯು. ಬಾಯ್. ಥ್ಯಾಂಕ್ ಯು. ಬಾಯ್. ನಿಮ್ದು ಇನ್ನೇನು, ನಿಮ್ದು ಹೇಳಿ ನನ್ನ ಬ್ಲಾಗಲ್ಲಿ ಏನಿಲ್ಲ, ಸಾಫ್ಟ್ ಲಾಂಚ್ ಇದೆ ನಿಮ್ದೇನಾದ್ರು? ಸ್ಲೋ ಲಾಂಚ್. ಅವ್ರ ಮನೆಯಿಂದ ಹೊರಟು ನಮ್ಮ ಮನೆಗೆ ಹೋಗ್ತಾ ಇದೀವಿ. 2 hours 44 minutes ತೋರಿಸ್ತಾ ಇದೆ. ಸಿಗ್ಗು ಏನು ಇಲ್ಲ, ಓಪನ್ ಆಗಿ ಕೇಳ್ತಾಳಲ್ಲ, ಮ್ಯಾಲೆ ಬೀಳ್ತಾಳಲ್ಲ, ಮ್ಯಾಲೆ ಬಿದ್ರೆ ಹೇಳೋದಿಲ್ಲ.